ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ನೋಡಿ. ಅದರಲ್ಲೂ ಮುಖ್ಯವಾಗಿ KPCL ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರೆ ಅವರಿಗೆ ಭಾಳ ಯೂಸ್ಫುಲ್ ಆಗುವಂಥ ವಿಡಿಯೋ. ಸೊ ಪ್ರಶ್ನೆಗಳೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಅನ್ಸಿರೋ ಕಾರಣದಿಂದ ಅದರಲ್ಲೂ ಕೆಲವರು ಸ್ಟೂಡೆಂಟ್ಸ್ ಕ್ವಶನ್ಸ್ನ ಕಳಿಸಿದ್ದಾರೆ. ಆ ಕ್ವಶನ್ಸ್ನ ನಿಮ್ಗೆ ಸಾಲ್ವ್ ಮಾಡ್ತಿದ್ದಾನೆ. ಸೊ ಇಲ್ಲಿ ನೋಡಿ, ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ವಾಷಿಂಗ್ ಮಿಷಿನ್ ಏನಂತ ಕೇಳ್ತಾನೆ. ಏನು ವಾಷಿಂಗ್ ಮಿಷಿನ ವರ್ಕಿಂಗ್ ಪ್ರಿನ್ಸಿಪಲ್. ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಈ ಸೆಂಟ್ರಿಪಿಟಲ್ ಫೋರ್ಸು, ಸೆಂಟ್ರಿಫಿಗಲ್ ಫೋರ್ಸಿನ ಬಗ್ಗೆ. ಸೊ ನಾವು ಸ್ಕೂಲ್ ಡೇಸಲ್ಲಿ ಕಲ್ತ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೈ ಇರುತ್ತೆ, ಅದು ಸ್ಟ್ರಿಂಗ್ನ ಇಟ್ಕೊಂಡ್ಬಿಟ್ಟು ನಾವು ಏನು ಮಾಡ್ತೀವಿ, ಒಂದು ಬಾಲ್ನ ಕಟ್ಬಿಟ್ಟು ಸರ್ಕ್ಯುಲರ್ ಮೋಷನಲ್ಲಿ ತಿರುಗಿಸಿದ್ರೆ ಈ ಬಾಲ್ ಮೇಲೆ, ಈ ಬಾಲ್ಗೆ ಈ ಫೋರ್ಸ್ ಏನು ಆ್ಯಕ್ಟ್ ಆಗ್ತಿರುತ್ತಲ್ಲ, ಇನ್ವರ್ಡ್ ಫೋರ್ಸು, ಅದನ್ನು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೇಳ್ತೀವಿ ಅಂತ ಸ್ಕೂಲ್ ಡೇಸಲ್ಲಿ ಓದಿದ್ವಿ. ಸೆಂಟ್ರಿಪಿಟಲ್. ಈ ಫೋರ್ಸ್ಗೆ ಅಪೋಸಿಟ್ ಇನ್ ಡೈರೆಕ್ಷನ್ನಲ್ಲಿ ಈಕ್ವಲ್ ಮ್ಯಾಗ್ನಿಟ್ಯೂಡಲ್ಲಿ ಏನಾದರೂ ಆ್ಯಕ್ಟ್ ಆದರೆ ಅದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಹೇಳ್ತೀವಿ. ಸೆಂಟ್ರಿಫ್ಯೂಗಲ್. ಸೊ ಸೆಂಟ್ರಿಪಿಟಲ್ ಫೋರ್ಸ್ಗೆ ಏನಂತ ಹೇಳ್ಬೋದು ಅಂದರೆ ಇಟ್ ಈಸ್ ಎನ್ ಇನ್ವರ್ಡ್ ಫೋರ್ಸ್ ಅಂತ ಹೇಳ್ಬೋದು. ವೆನ್ ಎ ಬಾಡಿ ಈಸ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್, ಅಥವಾ ವೆನ್ ಎ ಬಾಡಿ ಈಸ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಮೋಷನ್ ಏನಂತ ಹೇಳ್ತೀರಿ, ಇಟ್ ಈಸ್ ಆ್ಯನ್ ಇನ್ವರ್ಡ್ ಫೋರ್ಸ್ ಅಂತ ಹೇಳ್ತಾರೆ. ಇಟ್ ಈಸ್ ಆ್ಯನ್ ಇನ್ವರ್ಡ್ ಫೋರ್ಸ್. ಇಟ್ ಈಸ್ ಆ್ಯನ್ ಇನ್ವರ್ಡ್ ಫೋರ್ಸ್ ವೆನ್ an object ಅಥವಾ when a body is moving in a circular path ಅಥವಾ circular motion or circular motion. ಹೌದಾ? ಇದು ರಿಯಲ್ ಫೋರ್ಸ್ ಆಗಿರುತ್ತೆ. ಅದಕ್ಕೆ ಅಪೋಸಿಟ್ ಆಗಿ ಸೂಡೋ ಫೋರ್ಸ್ ಅಂದರೆ ಒಂದು ಇಮ್ಯಾಜಿನರಿ ಫೋರ್ಸ್ ಅಥವಾ ಒಂದು ಅಪರೆಂಟ್ ಫೋರ್ಸ್ ಅಂತ ಹೇಳ್ತೀವಿ. ಒಂದು ಇನ್ವರ್ಡ್ ಫೋರ್ಸ್ ಎಷ್ಟು ಆ್ಯಕ್ಟ್ ಆಗ್ತಿರುತ್ತೋ ಅದಕ್ಕೆ, ಇದು ಇನ್ವರ್ಡ್ ಫೋರ್ಸು ಸೆಂಟ್ರಿಪಿಟಲ್ ಫೋರ್ಸ್ ಆದರೆ ಅದಕ್ಕೆ ಅಪೋಸಿಟ್ ಇನ್ ಡೈರೆಕ್ಷನಲ್ಲಿ ಈಕ್ವಲ್ ಮ್ಯಾಗ್ನಿಟ್ಯೂಡಲ್ಲಿ ಇನ್ನೊಂದು ಫೋರ್ಸ್ ಆ್ಯಕ್ಟ್ ಆಗ್ತಿರುತ್ತೆ, ಅದು ಸೆಂಟ್ರಿಫಿಗಲ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಸೆಂಟ್ರಿಪಿಟಲ್ ಫೋರ್ಸ್ ಇನ್ವರ್ಡ್ ಫೋರ್ಸ್ ಆದರೆ ಸೆಂಟ್ರಿಫಿಗಲ್ ಫೋರ್ಸ್ ಏನು, ಇಟ್ ಈಸ್ ಅನ್ ಔಟ್ವರ್ಡ್ ಫೋರ್ಸ್ ಆಗಬೇಕು, ವಿಚ್ ಆ್ಯಕ್ಟ್ಸ್ ಇನ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್ ಆ್ಯಕ್ಟ್ ಆಗ್ತಿರುತ್ತೆ. ಹೌದಾ? ಸೊ ಸೆಂಟ್ರಿಫಿಗಲ್ ಫೋರ್ಸ್ ಏನಂತ ಹೇಳ್ಬಿಟ್ಟು ಇಟ್ ಈಸ್ ಅನ್ ಔಟ್ವರ್ಡ್ ಫೋರ್ಸ್. ಇಟ್ ಈಸ್ ಅನ್ ಔಟ್ವರ್ಡ್ ಫೋರ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಅನ್ ಔಟ್ವರ್ಡ್ ಫೋರ್ಸ್ acting in opposite in direction. ಯಾವುದಕ್ಕೆ ಅಪೋಸಿಟ್ ಇನ್ ಡೈರೆಕ್ಷನ್ನಲ್ಲಿ? ಆ್ಯಕ್ಟಿಂಗ್ ಇನ್ ಅಪೋಸಿಟ್ ಇನ್ ಡೈರೆಕ್ಷನ್ ಟು ಸೆಂಟ್ರಿಪಿಟಲ್ ಫೋರ್ಸ್. ವಿತ್ ಈಕ್ವಲ್ ಮ್ಯಾಗ್ನಿಟ್ಯೂಡ್, ಸೇಮ್ ಮ್ಯಾಗ್ನಿಟ್ಯೂಡ್ ತಾನೆ, ವಿತ್ ಸೇಮ್ ಮ್ಯಾಗ್ನಿಟ್ಯೂಡ್, ವಿತ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಅಂತ ಬರಿತೀನಿ. ಸೇಮ್ ಅನ್ನೋ ಬದಲು ಈಕ್ವಲ್ ಮ್ಯಾಗ್ನಿಟ್ಯೂಡ್. ಸೊ ಇದು 10 ನ್ಯೂಟನ್ ಇದ್ದರೆ ಇದು 10 ನ್ಯೂಟನ್ ಇರುತ್ತೆ, ಇದು 5 ನ್ಯೂಟನ್ ಇದ್ದರೆ 5 ನ್ಯೂಟನ್ ಅಪೋಸಿಟ್ ಇನ್ ಡೈರೆಕ್ಷನಲ್ಲಿ ಇರುತ್ತೆ ನೋಡಿ. ಸೊ ಈಗ ನಿಮಗೆ ಗೊತ್ತಾಯಿತು ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಇಟ್ ಈಸ್ ಅನ್ ಇನ್ವರ್ಡ್ ಫೋರ್ಸು. ಇಟ್ ಈಸ್ ಅನ್ ಇನ್ವರ್ಡ್ ಫೋರ್ಸು ವೆನ್ ಎ ಬಾಡಿ ಈಸ್ ಮೂವಿಂಗ್ ಎ ಸರ್ಕ್ಯುಲರ್ ಪಾತ್ ಆರ್ ಸರ್ಕ್ಯುಲರ್ ಮೋಷನ್. ಸೊ ನಿಮ್ಗೆ ಹೇಳ್ಬೇಕಂದ್ರೆ ಈ ಸ್ಟ್ರಿಂಗ್ ಏನಾದರೂ, ಈ ಸ್ಟ್ರಿಂಗ್ ಏನಿದೆಯಲ್ಲ, ಈ ಸ್ಟ್ರಿಂಗ್ ಏನಾದರೂ ಕಟ್ಟಾದರೆ ನಮ್ಮ ಬಾಡಿ ಇಲ್ಲಿತ್ತಪ್ಪ ಅಂದರೆ ಈ ಡೈರೆಕ್ಷನ್ ಮೂವ್ ಆಗೋಗುತ್ತೆ. ಒಂದು ವೇಳೆ ಆಬ್ಜೆಕ್ಟ್ ಇಲ್ಲಿತ್ತಪ್ಪ ಅಂದರೆ ಆಬ್ಜೆಕ್ಟ್ ಏನಾಗಬೇಕು ನೋಡಿ, ಈ ಡೈರೆಕ್ಷನ್ ಟ್ಯಾಂಜೆನ್ಷಿಯಲ್ ಆಗಿ ಮೂವ್ ಆಗ್ತಾ ಹೋಗುತ್ತೆ. ಇಲ್ಲಿದೆ ಅಂತಂದರೆ, ಒಂದು ವೇಳೆ ಇಲ್ಲಿ ಆಬ್ಜೆಕ್ಟ್ ಇತ್ತಂದರೆ ಟ್ಯಾಂಜೆನ್ಷಿಯಲ್ ಹಿಂಗೆ ಮೂವ್ ಆಗ್ತಾ ಹೋಗುತ್ತೆ. ಸೊ ಬಟ್ ಮೂವ್ ಆಗ್ದಂಗೆ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತಲ್ಲ, ಅದೇ ಫೋರ್ಸೇ ಸೆಂಟ್ರಿಪಿಟಲ್ ಫೋರ್ಸ್. ಅದಕ್ಕೆ ಅಪೋಸಿಟ್ ಇನ್ ಡೈರೆಕ್ಷನಲ್ಲಿ ಈಕ್ವಿಲಿಬ್ರಿಯಮಲ್ಲಿ ಅಂದರೆ ಸಿಸ್ಟಮ್ನ ಈಕ್ವಿಲಿಬ್ರಿಯಮಲ್ಲಿ ಮೇಂಟೈನ್ ಮಾಡೋದಕ್ಕೆ ಇನ್ನೊಂದು ಫೋರ್ಸ್ ಆ್ಯಕ್ಟ್ ಆಗ್ತಿರುತ್ತಲ್ಲ ಅದೇ ಆಬ್ಜೆಕ್ಟ್ ಮೇಲೆ, ಅದು ಸೆಂಟ್ರಿಫಿಗಲ್ ಫೋರ್ಸ್ ಇರುತ್ತೆ. ಇದು ಸೆಂಟ್ರಿಪಿಟಲು, ಇದು ಸೆಂಟ್ರಿಫಿಗಲ್. ಈಕ್ವಲ್ ಮ್ಯಾಗ್ನಿಟ್ಯೂಡಲ್ಲಿ ಅಪೋಸಿಟ್ ಇನ್ ಡೈರೆಕ್ಷನ್ ಮೇಲೆ ಸೇಮ್ ಬಾಡಿ ಮೇಲೆ ಆ್ಯಕ್ಟ್ ಆಗ್ತಿರುತ್ತೆ. ಸೊ ಅವಾಗೇನಾಗುತ್ತೆ, ಸಿಸ್ಟಮ್ ಈಕ್ವಿಲಿಬ್ರಿಯಮಲ್ಲಿ ಇರುತ್ತೆ. ಸೊ ಈಗ ನಿಮಗೆ ಗೊತ್ತಿರುತ್ತೆ, ಸೂರ್ಯನ ಸುತ್ತ ಏನು ಅರ್ಥ ಸುತ್ತಾ ಇದೆ. ಅರ್ಥು ಏನಾಗ್ಬೋದು, ಹೊರಗಡೆ ಹೊಟ್ಟೋಗ್ಬೋದು. ಬಟ್ ಏನಾಗಿರುತ್ತೆ, ಗ್ರಾವಿಟೇಷನಲ್ ಫೋರ್ಸಲ್ಲಿ ಅಥವಾ ಗ್ರಾವಿಟೇಷನಲ್ ಪುಲ್ಲಲ್ಲಿಂದ ಇದೇನಾಗಿರುತ್ತೆ, ಸನ್ನಿನ ಒಂದು ಗುರುತ್ವಾಕರ್ಷಣ ಶಕ್ತಿ ಇಲ್ಲ, ಅದರೊಳಗಡೆ ಹೋಲ್ಡ್ ಆಗಿರುತ್ತೆ. ಸೊ ಅದೇ ಥರನೇ ನಿಮಗೆ ಅರ್ಥಗೆ ಮತ್ತು ಮೂನ್ಗೂ ನೋಡ್ಬೋದು. ಅರ್ತು ಮೂನು ಅವೆರಡು ಸರ್ಕ್ಯುಲರ್ ಪಾತಲ್ಲಿ ಇದ್ದಾವೆ. ಮೂನ್ ಕೂಡ ಹೊರಗಡೆ ಹೊರಟೋಗ್ಬಿಡ್ಬೋದು. ಬಟ್ ಆದರೂ ಅರ್ಥನ ಏನದು ಗ್ರಾವಿಟೇಷನಲ್ ಪುಲ್ಲಲ್ಲಿ ಅಥವಾ ಗುರುತ್ವಾಕರ್ಷಣ ಶಕ್ತಿಯಿಂದ ಅರ್ತು ಮೂನನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದೆ. ಸಿಮಿಲರಾಗಿ ಸೋಲಾರ್ ಸಿಸ್ಟಮಲ್ಲಿರೋ ಎಲ್ಲ ಪ್ಲಾನೆಟ್ಸು ಅಷ್ಟೇ. ಅವುಗಳಿಗೆಲ್ಲ ನಾವು ಕೆಪ್ಲರ್ ಲಾ ಅಂತ ಓದಿರ್ತೀವಿ, ಅದನ್ನು ನೀವು ಅಲ್ಲಿ ಅಪ್ಲೈ ಮಾಡ್ಬೋದು. ಸೊ ಸೋಲಾರ್ ಸಿಸ್ಟಮ್ಗೆ ಅಪ್ಲೈ ಆಗೋಂತೆಲ್ಲ ಯಾವುದಾಗಿರುತ್ತೆ, ಕೆಪ್ಲರ್ ಲಾ 1, ಕೆಪ್ಲರ್ 2 ಅಂತ ನೆನ್ಪಿಟ್ಕೊಳ್ಳಿ. ಸೊ ಈಗ ನೀವು ನೆನ್ಪಿಟ್ಕೋಬೇಕಾಗಿದ್ದೇನೆಂದರೆ, ಎಲ್ಲ ಆಬ್ಜೆಕ್ಟ್ಸು ತನ್ನ ಒಂದು ಹೋಲ್ಡಲ್ಲಿ ಇರುತ್ತಲ್ಲ, ಅದು ಏನಕ್ಕಂದರೆ ಮತ್ತು ಇದು ಇನ್ನೊಂದು ಹೇಳ್ದಲ್ಲ, ಏನು ಔಟ್ವರ್ಡ್ ಫೋರ್ಸ್ ಅಂತ ಹೇಳಿದೆ. ಈ ವೆಲಾಸಿಟಿ ಎಷ್ಟಿರುತ್ತೋ ಅಷ್ಟೇ ಇದರಲ್ಲಿ ಈ ಫೋರ್ಸ್ ಕೂಡ ಆ್ಯಕ್ಟ್ ಆಗ್ತಿರುತ್ತೆ ಅಂತ ನೆನ್ಬೋದು. ಅಂದರೆ ಈ ವೆಲಾಸಿಟಿ ಜಾಸ್ತಿ ಇದ್ದು ಇಷ್ಟು ಈ ಫೋರ್ಸ್ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಈ ಸೆಂಟ್ರಿಪಿಟಲ್ ಫೋರ್ಸ್ ಎಷ್ಟಿರುತ್ತೋ ಅಷ್ಟೇ ಈ ಮ್ಯಾಗ್ನಿಟ್ಯೂಡಲ್ಲಿ ಅಪೋಸಿಟ್ ಡೈರೆಕ್ಷನ್ ಸೆಂಟ್ರಿಫಿಕಲ್ ಫೋರ್ಸು ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಈಗ ಮೇಯ್ನಾಗಿ ನೆನ್ಪಿಟ್ಕೊಳ್ಬೇಕಾದ್ದೇನು, ಸೆಂಟ್ರಿಪಿಟಲ್ ಫೋರ್ಸ್ ಅಂದರೆ ಇನ್ವರ್ಡ್ ಫೋರ್ಸು, ಸೆಂಟ್ರಿಫಿಕಲ್ ಫೋರ್ಸ್ ಅಂದರೆ ಔಟ್ವರ್ಡ್ ಫೋರ್ಸು. ಬಟ್ ಎರಡೂ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಬಟ್ ಅಪೋಸಿಟ್ ಇನ್ ಡೈರೆಕ್ಷನಲ್ಲಿ ಸೇಮ್ ಬಾಡಿ ಮೇಲೆ ಆ್ಯಕ್ಟ್ ಆಗ್ತಿರ್ತವೆ ವೆನ್ ಆಬ್ಜೆಕ್ಟ್ ಈಸ್ ಮೂವ್ ಇನ್ ಎ ಸರ್ಕ್ಯುಲರ್ ಪಾತ್.
ಸೊ ಎಕ್ಸಾಂಪಲ್ಸ್ ನಿಮಗೆ ಸೋಲಾರ್ ಸಿಸ್ಟಮ್ ಒಳಗಡೆ ಇರುವಂಥ ಪ್ಲಾನೆಟ್ಸು ಸನ್ನಿನ ಸುತ್ತ ಯಾಕೆ ಸುತ್ತಿದೆ ಅಂದರೆ ಇಟ್ಸ್ ಡ್ಯೂ ಟು ಸೆಂಟ್ರಿಪಿಟಲ್ ಫೋರ್ಸು, ಅದು ಅವುಗಳ ಗ್ರಾವಿಟೇಷನಲ್ ಫೋರ್ಸ್ನ ನಾವು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆನಾ, ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ವಾಷಿಂಗ್ ಮಿಷನ್ ಏನಿದೆಲ್ಲ ಇದು ಡ್ಯೂ ಟು ಸೆಂಟ್ರಿಫಿಕಲ್ ಫೋರ್ಸಿಂದ ವಾಷಿಂಗ್ ಮಿಷನ್ ತನ್ನ ಪ್ರಿನ್ಸಿಪಲ್ನ ಸೆಂಟ್ರಿಫಿಕಲ್ ಫೋರ್ಸ್ ಅಂದರೆ ಸೆಂಟ್ರಿಫಿಕೇಷನ್ ಫೋರ್ಸ್ನ ಯೂಸ್ ಮಾಡಿಕೊಂಡು ಅಥವಾ ಸೆಂಟ್ರಿಫಿಕೇಷನ್ ಪ್ರಿನ್ಸಿಪಲ್ ಮೇಲೆ ನಮ್ಮ ವಾಷಿಂಗ್ ಮಿಷನ್ ವರ್ಕ್ ಆಗ್ತಿರುತ್ತೆ. ಈಗ ನೀವು ಇನ್ನೊಂದು ನೋಟ್ ಮಾಡ್ಕೊಳ್ಳಿ, ಯಾವುದಂದರೆ ಈ ಸರ್ಕಲ್ ಅಂತ ಇಟ್ಕೊಳ್ಳಿ. ನೀವು ಬೈಕ್ನಲ್ಲಿ ಬೈಕಲ್ಲೋ ಸೈಕಲಲ್ಲೋ ಏನೋ ಬರ್ತೀರ ಪರ್ಸನ್, ಹೌದಾ? ಸೊ ನೀವು ಸರ್ಕ್ಯುಲರ್ ಪಾತಲ್ಲಿ ತೊಗೊಳ್ಬೇಕಾದ್ರೆ ಬೆಂಡು ಆಗ್ತೀರ. ಇದನ್ನು ಡ್ಯೂ ಟು ಸೆಂಟ್ರಿಪಿಟಲ್ ಫೋರ್ಸ್ ಅಂತಲೇ ಹೇಳ್ತೀವಿ. ಸೊ ನೀವು ಯಾವಾಗ ಕಟ್ ತೊಗೊಳ್ತೀರಲ್ಲ, ಕಟ್ ತೊಗೊಳ್ಳೋ ಟೈಮಲ್ಲಿ ನೀವು ಹಿಂಗೆ ಬೆಂಡ್ ಆಗ್ತೀರ ಟುವರ್ಡ್ಸ್ ದಿ ಸೆಂಟರ್, ಅಂದರೆ ಇದರ ಸೆಂಟ್ರಲ್ಲಿ ನೀವು ಬೆಂಡ್ ಆಗ್ತಿರ್ತೀರ. ಇದನ್ನು ಡ್ಯೂ ಟು ಸೆಂಟ್ರಿಪಿಟಲ್ ಫೋರ್ಸ್ ಅಂತಲೇ ಅನ್ಬೋದು. ಸೊ ನಿಮಗೆ ಪ್ರಶ್ನೆ ಏನು ಕೇಳ್ಬೋದು ಅಂದರೆ, ಯಾರೋ ಒಬ್ಬರು ಬೈಕಲ್ಲಿ ಬರ್ತಿರ್ತಾರೆ, ಅವರು ಕಟ್ ತೊಗೊಳ್ಬೇಕಾದ್ರೆ ಅವರು ಇಲ್ಲಿ ಬೆಂಡ್ ಆಗ್ತಾರೆ ಟುವರ್ಡ್ಸ್ ದಿ ಸೆಂಟರ್. ಅದು ಏನಕ್ಕಪ್ಪ ಅಂದರೆ ಡ್ಯೂ ಟು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ವಾಷಿಂಗ್ ಮಿಷನಲ್ಲಿ ಅಪ್ಲೈ ಆಗುವಂಥ ಪ್ರಿನ್ಸಿಪಲ್ ಯಾವುದಿರುತ್ತೆ? ಸೆಂಟ್ರಿಫಿಕಲ್ ಫೋರ್ಸ್ ಇರುತ್ತೆ. ಸೊ ವಾಷಿಂಗ್ ಮಿಷನ್ ಯಾವ ಪ್ರಿನ್ಸಿಪಲ್ ವರ್ಕ್ ಆಗುತ್ತೆ? ಸೆಂಟ್ರಿಫಿಕಲ್ ಫೋರ್ಸ್ ಮೇಲೆ ವರ್ಕ್ ಆಗುತ್ತೆ. ಸೊ ನಿಮಗೆ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಗೊತ್ತಾಯ್ತಲ್ಲ, ಇಟ್ ಈಸ್ ಎನ್ ಇನ್ವರ್ಡ್ ಫೋರ್ಸ್ ಅಂತ ಹೇಳಿದ್ವಿ. ಇದೇನು ಇನ್ವರ್ಡ್ ಫೋರ್ಸು, ಇದೇನು ಔಟ್ವರ್ಡ್ ಫೋರ್ಸು. ಅದಾಗಿ ನಂತರ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ಸೆಂಟ್ರಿಫಿಕಲ್ ಫೋರ್ಸು ಫಾರ್ಮನ್ನು ಕೇಳೋ ಚಾನ್ಸಸ್ ಇರುತ್ತೆ. FC ಅಂತ ನಾನು ಸೆಂಟ್ರಿಫಿಕಲ್ ಫೋರ್ಸ್ ತೊಗೊಂಡ್ರೆ mv²/r ಆಗುತ್ತೆ. ಸೊ r ಅಂದ್ರೇನು? ಈ ಡಿಸ್ಟೆನ್ಸ್ ಏನಿದೆಯಲ್ಲ ಇಲ್ಲಿಂದ ಇಲ್ಲಿಗೆ, ಇದು r ಅಂತ ಹೇಳ್ತೀವಿ. ಓಕೆನಾ? ಆದಮೇಲೆ ಮಾಸ್ ಏನು? ಈ ಆಬ್ಜೆಕ್ಟ್ದು ಮಾಸ್. ಅದಾಗಿ ನಂತರ v ಅಂದ್ರೇನು? ಈ ವೆಲಾಸಿಟಿ. ಸೊ ಅವೆಲ್ಲ ಹಾಕಿದ್ರೆ ಅದ್ರ ಮೇಲೆ ಆಕ್ಟ್ ಆಗ್ತಿರೋಂಥ ಸೆಂಟ್ರಿಫಿಕಲ್ ಫೋರ್ಸ್ ಎಷ್ಟು ಅಂತೇಳಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ರಿಫ್ರಾಕ್ಷನ್ ಅಂದ್ರೇನು? ವೆನ್ ಲೈಟು ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ ಟ್ರಾವೆಲ್ ಮಾಡಿದೆ ಅದನ್ನು ರಿಫ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೀವಿ, ಇದು ಒಂದು ಸಾಲಿಡ್ ಆಬ್ಜೆಕ್ಟ್ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಗ್ಲಾಸ್ ಅಂತ ಇಟ್ಕೊಳ್ಳಿ. ಲೈಟ್ ಈ ಗ್ಲಾಸ್ ಮೇಲೆ ಬೀಳುತ್ತೆ, ಅವಾಗ ಏನಾಗುತ್ತೆ? ಇದು ನಾರ್ಮಲ್ ಅಂತಂದರೆ ರಿಫ್ರಾಕ್ಟ್ ಆಗುತ್ತೆ. ಮತ್ತು ಇಲ್ಲಿ ವಾಟರ್ ಇತ್ತಂತ ಇಟ್ಕೊಳ್ಳಿ, ಈ ವಾಟರ್ನ ತೊಗೊಂಡ್ರೆ ಮತ್ತೆ ಲೈಟ್ ಏನಾಗಬೇಕು? ಇದೇನಾಗುತ್ತೆ? ರಿಫ್ರಾಕ್ಟ್ ಆಗುತ್ತೆ. ಹೇಳ್ಬೇಕಂದ್ರೆ ಹಿಂಗೆ ಹೋಗಬೇಕು, ಬಟ್ ಏನಾಗುತ್ತೆ? ಸ್ವಲ್ಪ ಆ್ಯಂಗಲ್ ಕಮ್ಮಿ ಆಗುತ್ತೆ. ಯಾಕಂದರೆ ಇದೇನು ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್ ಹೋಗಬೇಕಾದ್ರೆ ಲೈಟ್ ಏನಾಗುತ್ತೆ? ಟುವರ್ಡ್ಸ್ ದಿ ನಾರ್ಮಲ್ ಬೆಂಡ್ ಆಗುತ್ತೆ. ಅವೇ ಫ್ರಮ್ ದಿ ನಾರ್ಮಲ್ ಬೆಂಡ್ ಆಗಲ್ಲ, ಟುವರ್ಡ್ಸ್ ದಿ ನಾರ್ಮಲ್ ಬೆಂಡ್ ಆಗಿರುತ್ತೆ. ಸೊ ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ರಿಫ್ರಾಕ್ಷನ್ ಅಂದರೆ ಅವೇ ಫ್ರಮ್ ದಿ ನಾರ್ಮಲ್ ಹೋಯ್ತು ಅಂತಂದರೆ ನಾವೇನಂತ ಹೇಳ್ತೀವಿ? ರಿಫ್ರಾಕ್ಷನ್ ಅಂತ ಹೇಳ್ತೀವಿ. ಅಥವಾ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಾ ಟು ದಿ ಅದರ್ ಮೀಡಿಯಮ್, ಇಟ್ ಈಸ್ ಕಾಲ್ಡ್ ರಿಫ್ರಾಕ್ಷನ್. ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ one medium to other medium is called refraction. ಹೇಳಬೇಕಂದ್ರೆ ಇಲ್ಲಿ ರಿಫ್ಲೆಕ್ಷನು ನಾನು ಹೇಳಿದ್ನಲ್ಲ, ಲೈಟ್ ಹಿಂಗೆ ಬರ್ತಿದೆ, ಗ್ಲಾಸ್ ಮೇಲೆ ಬಿದ್ದಿದೆ ಅಂದರೆ ಇದನ್ನು ನಾರ್ಮಲ್ ಅಂತ ತೊಗೊಂಡ್ರೆ ಲೈಟ್ ಅವೇ ಫ್ರಮ್ ದಿ ನಾರ್ಮಲ್ ಹೋಗುತ್ತೆ. ಇದು ನಾರ್ಮಲ್ ಲೈನ್ ತೊಗೊಂಡ್ರೆ ಅವೇ ಫ್ರಮ್ ದಿ ಲೈಟು ಹೋಗುತ್ತೆ. ಸೊ ಟುವರ್ಡ್ಸ್ ದಿ ನಾರ್ಮಲ್ ಬರ್ತಾ ಇಲ್ಲ, ಹಿಂಗೆ ಬರ್ತಾ ಇಲ್ಲ, ಇದು ಅವೇ ಫ್ರಮ್ ದಿ ನಾರ್ಮಲ್ ಹೋಗ್ತಾ ಇದೆ. ಸೊ ಅದನ್ನು ನಾವು ರಿಫ್ರಾಕ್ಷನ್ ಫಿನಾಮಿನನ್ ಅಂತ ಹೇಳ್ತೀವಿ. ಇನ್ನು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತಂದರೆ ನಿಮಗೆ ಸ್ಕೈ ಯಾಕೆ ಬ್ಲೂ ಕಲರ್ ಅಪಿಯರ್ ಆಗುತ್ತೆ, ಸಮುದ್ರದಲ್ಲಿರೋ ನೀರು ಯಾಕೆ ಬ್ಲೂ ಕಲರ್ ಅಪಿಯರ್ ಆಗುತ್ತೆ, ಸಾಯಂಕಾಲ ಟೈಮಲ್ಲಿ ಯಾಕೆ ಸ್ಕೈ ರೆಡ್ ಕಲರು ಆರೆಂಜ್ ಕಲರ್ ಆ ಥರ ಅಪಿಯರ್ ಆಗುತ್ತೆ, ಇವೆಲ್ಲ ನಿಮಗೆ ಏನಂತೆ ರೈನ್ಬೋನು ಯಾಕೆ ಬರುತ್ತೆ, ಇವೆಲ್ಲ ಡ್ಯೂ ಟು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಹೇಳ್ತೀವಿ. ಸೊ ಸ್ಕ್ಯಾಟ್ರಿಂಗ್ ಆಫ್ ಲೈಟು ನಿಮಗೆ ಈ ಒಂದು ಎಕ್ಸಾಂಪಲ್ಸಿಂದ ನೀವು ಅರ್ಥ ಮಾಡ್ಕೊಳ್ಬೋದು. ಸೊ ಭಾಳ ಡೀಪಾಗಿ ಹೋಗೋದು ಬೇಡ, ಜಸ್ಟ್ ಮೇಲೆ ಅರ್ಥ ಮಾಡ್ಕೊಳ್ಳಿ. ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂದ್ರೇನು? ಸ್ಮಾಲ್ ಮಾಲಿಕ್ಯೂಲ್ಸಿಂದ ಅದು ಸ್ಕ್ಯಾಟರ್ಡ್ ಆಗುತ್ತೆ ಅಂತ ಹೇಳ್ತೀವಿ, ಬಟ್ ಅಷ್ಟು ಡೀಪಾಗಿ ಬೇಡ, ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ಸ್ನ ನೆನ್ಪಿಟ್ಕೊಂಡ್ರೆ ಅದನ್ನು ಒಂದು ಅನಾಲಿಸಿಸ್ ಮಾಡಿ ನೀವು ಆನ್ಸರ್ ಮಾಡ್ಕೋಬೋದು. ಓಕೆನಾ? ಸೊ ಈ ಪ್ರಶ್ನೆಗೆ ಉತ್ತರ ಏನು? ಸೆಂಟ್ರಿಫಿಕಲ್ ಫೋರ್ಸ್ ಅಂತ ನೆನ್ಪಿಟ್ಕೊಳ್ಳಿ. ವಾಷಿಂಗ್ ಮಿಷನ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ? ಸೆಂಟ್ರಿಫಿಕಲ್ ಫೋರ್ಸ್ ಮೇಲೆ. ನೆಕ್ಸ್ಟ್ ಪ್ರಶ್ನೆ ಬರ್ತದೆ ನೋಡಿ. ವೆನ್ ಎ ರನ್ನರ್ ಕಾರ್ ಸ್ಟಾಪ್ಸ್ ಸಡನ್ಲಿ ದ ಪ್ಯಾಸೆಂಜರ್ ಟೆಂಡ್ಸ್ ಟು ಲೀನ್ ಫಾರ್ವರ್ಡ್. ಸೊ ಹೋಗ್ತಾ ಇದೆ ಕಾರ್, ಇದು ಇಟ್ಕೊಳ್ಳಿ, ಈ ಡೈರೆಕ್ಷನ್ ಮೂವ್ ಆಗ್ತಿದೆ, ಬ್ರೇಕ್ ಹಾಕಿದಾಗ ಕಾರ್ ಸ್ಟಾಪ್ ಆಯಿತು. ಮೋಷನಲ್ಲಿರೋ ಕಾರು ರೆಸ್ಟಿಗೆ ಬಂತು. ಓಕೆನಾ? ಸೊ ಆವಾಗ ಏನಾಗ್ತಾನೆ? ಈ ಕಾರ್ ಡ್ರೈವರ್ ಏನಿದೆಲ್ಲ ಮುಂದಕ್ಕೆ ಮೂವ್ ಆಗ್ತಾನೆ. ಇದು ಯಾವುದಕ್ಕೆ ಅಂತ ಕೇಳ್ತಾನೆ. ಸೊ ಮೂವ್ ಆಗ್ತಿರೋ ಕಾರ್ ರೆಸ್ಟಿಗೆ ಬರ್ತಿದೆ ತಾನೆ, ಇದು ಇನರ್ಷಿಯಾ ಇದೆ, ಡ್ಯೂ ಟು ಇನರ್ಷಿಯಾ ಅಂತ ಹೇಳ್ತೀವಿ. ಯಾವಾಗ ಒಂದು ರೆಸ್ಟ್ ಇರೋ ಬಾಡಿ ಮುಂದಕ್ಕೆ ಮೂವ್ ಆಯಿತು ಅಥವಾ ಹಿಂದಕ್ಕೆ ಜರ್ಕ್ ಆಯಿತು ಅಂದರೆ ಅದು ಡ್ಯೂ ಟು ಇನರ್ಷಿಯಾ ಅಂತ ಹೇಳ್ತೀವಿ. ಆ ಇನರ್ಷಿಯನ್ ಡ್ಯೂ ಟು ರೆಸ್ಟಾ ಡ್ಯೂ ಟು ಮೋಷನ್ ಅಂತ ಕೇಳಿದ್ರೆ ನೀವು ಅವಾಗ ಇದು ಮೂವ್ ಆಗ್ತಿರೋ ಕಾರಣ ಅದು ಡ್ಯೂ ಟು ಮೋಷನ್ ಆಗಿರುತ್ತೆ, ಇನರ್ಷಿಯಾ ಡ್ಯೂ ಟು ಮೋಷನ್ ಇರುತ್ತೆ. ಅದೇ ಒಂದು ವೇಳೆ ರೆಸ್ಟಲ್ಲಿರೋ ಬಾಡಿಗೆ ಕಾರ್ ಸ್ಟಾರ್ಟ್ ಮಾಡಿದ್ರೆ ಮುಂದಕ್ಕೆ ಹೋದರೆ ಅದು ಇನರ್ಷಿಯಾ ಆಫ್ ರೆಸ್ಟ್ ಅಂತ ಹೇಳ್ತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಸೆಂಟ್ರಿಫಿಕಲ್ ಫೋರ್ಸ್ ಅಂದ್ರೆ ಇದು ಔಟ್ವರ್ಡ್ ಫೋರ್ಸ್ ಅಂತ ಈಗ ತಾನೇ ನೋಡಿದ್ವಿ. ಔಟ್ವರ್ಡ್ ಫೋರ್ಸ್ ಅಂತೇಳಿ ಫಾರ್ಮ್ ಏನಾಗಿತ್ತು? FC = mv²/r ಆಗಿತ್ತು. ಅದಾಗಿ ನಂತರ ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಏನು? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಇದು ಗ್ರಾವಿಟಿ ಏನು? 9.81 m/s² ಇದೆ. ಅದಾಗಿ ನಂತರ ಗ್ರಾವಿಟೇಷನಲ್ ಫೋಲ್ ಅಂತಂದರೆ ಅರ್ತು ತನ್ನ ಒಂದು ಫೋರ್ಸಿಂದ ಯಾವುದಾದ್ರೂ ಬಾಡಿ ಮೇಲೆ ಆ್ಯಕ್ಟ್ ಆಗಿ ತನ್ನ ಗುರುತ್ವಾಕರ್ಷಣ ಶಕ್ತಿ ಕೆಳಗಡೆ ಸೆಂಟ್ರಲ್ಲಿ ಅಟ್ರಾಕ್ಟ್ ಮಾಡಿಕೊಂಡ್ರೆ ಅದನ್ನು ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ನಿಮಗೆ ನೇಚರಲ್ಲಿ ಎಷ್ಟು ಫಂಡಮೆಂಟಲ್ ಫೋರ್ಸಸ್ ಇದೆ? 4 ಇದ್ದಾವೆ. ಯಾವುದ್ಯಾವುದು? ಗ್ರಾವಿಟೇಷನಲ್ ಫೋರ್ಸು, ನ್ಯೂಕ್ಲಿಯರ್ ಫೋರ್ಸು, ಅದಾಗಿ ನಂತರ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸು,
ಅದಾಗಿ ನಂತರ ಇನ್ನೊಂದು ಯಾವುದು ಫಂಡಮೆಂಟಲ್ ಫೋರ್ಸಲ್ಲಿ ಗ್ರಾವಿಟೇಷನಲ್, ನ್ಯೂಕ್ಲಿಯರ್, ಎಲೆಕ್ಟ್ರೋಸ್ಟಾಟಿಕ್ ಮತ್ತು ಮ್ಯಾಗ್ನೆಟಿಕ್ ಫೋರ್ಸ್ ಕೂಡ ಬರುತ್ತಲ್ವ. ಹೇಳ್ಬೇಕಂದ್ರೆ ನ್ಯೂಕ್ಲಿಯರ್, ಎಲೆಕ್ಟ್ರೋಸ್ಟಾಟಿಕ್, ಗ್ರಾವಿಟೇಷನಲ್ಲು. ಎಕ್ಸಾಮಲ್ಲಿ ಇವುಗಳನ್ನ ಕೇಳ್ತಿರ್ತಾನೆ, ನೆನ್ಪಿಟ್ಕೊಳ್ರಿ. ನಮಗೆ 4 ಫಂಡಮೆಂಟಲ್ ಫೋರ್ಸಸ್ ಬರುತ್ತೆ. ಫಂಡಮೆಂಟಲ್ ಫೋರ್ಸಸ್ಸು ಆ ಕಡೆ ಬರೆಯೋ ಬದಲು ಈ ಕಡೆ ಬರೀತೆ ನೋಡಿ. ಸೊ ಹೇಳ್ಬೇಕಂದ್ರೆ ಸ್ಟ್ರಾಂಗೆಸ್ಟ್ ಫೋರ್ಸ್ ಯಾವುದು, ವೀಕೆಸ್ಟ್ ಫೋರ್ಸ್ ಯಾವುದು ಅಂತ ಹೇಳಿ ಎಕ್ಸಾಮಲ್ಲಿ ಕೇಳ್ತಿರ್ತಾನೆ. ಸೊ ಹಾಗಾಗಿ ನೀವು ನೆನ್ಪಿಟ್ಕೊಂಡ್ರೆ ಬೆಸ್ಟ್ ಇದು. ಸೊ ಸ್ಟ್ರಾಂಗೆಸ್ಟ್ ಫೋರ್ಸು ಫಸ್ಟು 4 ಯಾವ್ದಾದ್ರು ಬರುತ್ತಂದರೆ ಗ್ರಾವಿಟೇಷನಲ್ ಫೋರ್ಸು, ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಎರಡನೇದು ಬಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು. ಮೂರನೇದು ಬಂದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು. ಅದಾಗಿದ ನಂತರ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಓಕೆನಾ. ಈಗ ಎಕ್ಸಾಮಲ್ಲಿ ನಿಮ್ಗೆ ಏನು ಕೇಳ್ತಾನಂದರೆ ಇದನ್ನು ಅರೇಂಜ್ ಮಾಡಿ ಸ್ಮಾಲರ್ ಟು ಬಿಗ್ಗರು ಆ ಥರ ಕೇಳಿದ್ರೆ ನಿಮಗೆ ಇಲ್ಲಿ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಏನಿದೆಯಲ್ಲ ಅದು ಸ್ಟ್ರಾಂಗರ್ ಆಗಿರುತ್ತೆ. ಇದು ಮೊದಲನೇ ಸ್ಥಾನ ಇರುತ್ತೆ. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು ಬರೆದು ಬಿಡ್ತೀನಿ ತೊಗೊಳ್ಳಿ, ಇಲ್ಲಾಂದರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು. ಅದಾಗಿದ ನಂತರ ನಿಮಗೆ ಯಾವ್ದು ಬರುತ್ತಪ್ಪ ಅಂದರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆಗಿದ್ದ ನಂತರ ಅದಕ್ಕಿಂತ ಸ್ವಲ್ಪ ಕಮ್ಮಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆಗಿರುತ್ತೆ. ಅದಾಗಿದ ನಂತರ ವೀಕ್ ನ್ಯೂಕ್ಲಿಯರ್ ಫೋರ್ಸು. ಕೊನೆಯದಾಗಿ ಗ್ರಾವಿಟೇಷನಲ್ ಫೋರ್ಸ್. ಸೊ ನೀವು ಈ ಥರ ಅರೇಂಜ್ ಮಾಡ್ಬೋದು. ಫಸ್ಟ್ ಸ್ಟ್ರಾಂಗು, ಅದಾಗಿದ ನಂತರ ವೀಕು, ಆದಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ಕು, ಆದಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಅಂತಲೂ ಕೊಡ್ಬೋದು. ಬಟ್ ಒಂದೊಂದು ಸಲ ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮೆನ್ಷನ್ ಮಾಡೋದಂದರೆ ಸ್ಟ್ರಾಂಗು, ಅದಾಗಿದ ನಂತರ ಎಲೆಕ್ಟ್ರೋಮ್ಯಾಗ್ನೆಟಿಕ್, ಆದಮೇಲೆ ವೀಕು, ಆಮೇಲೆ ಗ್ರಾವಿಟೇಷನಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ನೀವು ಸುಮ್ಮನೆ ಇಷ್ಟು ನೆನ್ಪಿಟ್ಕೊಳ್ರಿ, 4 ಫಂಡಮೆಂಟಲ್ ಫೋರ್ಸಸ್ ಯಾವ್ದಾವುದು ಇದೆ ಅಂತ ನೆನ್ಪಿಟ್ಕೊಳ್ಳಿ. ಅದಾಗಿದ ನಂತರ ಇದರೊಳಗಡೆ ಸ್ಟ್ರಾಂಗೆಸ್ಟ್ ಯಾವುದು, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು. ವೀಕೆಸ್ಟ್ ಯಾವುದು, ಗ್ರಾವಿಟೇಷನಲ್ ಫೋರ್ಸ್. ನೋಡಿ, ವೀಕೆಸ್ಟ್ ಫೋರ್ಸ್ ಯಾವುದು, ಗ್ರಾವಿಟೇಷನಲ್ ಫೋರ್ಸ್ ಆಗಿರುತ್ತೆ. ಇದು ಸ್ಟ್ರಾಂಗೆಸ್ಟ್ ಆಗಿರುತ್ತೆ. ಆದಮೇಲೆ ಇನ್ನೊಂದು ಏನು ನೆನ್ಪಿಟ್ಕೊಳ್ಬೇಕಂದ್ರೆ ಇದರಲ್ಲಿ ಶಾರ್ಟ್ ರೇಂಜ್ ಯಾವುದು, ಲಾಂಗ್ ರೇಂಜ್ ಯಾವುದು ಅಂತೇಳಿ. ಸ್ಟ್ರಾಂಗೆಸ್ಟ್ ಆಗಿದ್ದರೂ ಇದು ಶಾರ್ಟ್ ರೇಂಜ್ ಆಗಿರುತ್ತೆ, ಶಾರ್ಟ್ ರೇಂಜ್ ಫೋರ್ಸು. ಇದು ವೀಕೆಸ್ಟ್ ಆಗಿದ್ದರೂ ಲಾಂಗ್ ರೇಂಜ್ ಫೋರ್ಸ್ ಆಗಿರುತ್ತೆ, ಲಾಂಗ್ ರೇಂಜ್ ಫೋರ್ಸ್ ಆಗಿರುತ್ತೆ. ಸೊ 4 ಫಂಡಮೆಂಟಲ್ ಫೋರ್ಸಸ್ ಇರೋದು. ಸೊ ಈ 4 ಯಾವುದಾದ್ರು ಇದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು, ಆದಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು, ವೀಕ್ ನ್ಯೂಕ್ಲಿಯರ್ ಫೋರ್ಸು, ಅದಾಗಿನ ನಂತರ ಗ್ರಾವಿಟೇಷನಲ್ ಫೋರ್ಸ್. ಸೊ ನನ್ನ ಪ್ರಕಾರ ಕೆಲವು ಟೆಕ್ಸ್ಟ್ ಬುಕ್ಸ್ನ ನೋಡಿದಾಗ ನಮಗೆ ಈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಫಸ್ಟ್ ಕೊಟ್ಟಿರ್ತಾರೆ, ಅದಾಗಿನ ನಂತರ ವೀಕ್ ನ್ಯೂಕ್ಲಿಯರ್ ಫೋರ್ಸು, ಮೂರನೇದು ಬಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್, 4ನೇದು ಗ್ರಾವಿಟೇಷನಲ್ ಅಂತ ಕೊಟ್ಟಿರ್ತಾರೆ. ಓಕೆನಾ. ಇದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕೊಟ್ಟಿರ್ತಾರೆ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು. ಬಟ್ ಇನ್ನೂ ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗೆ ಕೊಟ್ಟಿದ್ದಾರೆ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಫಸ್ಟು, 2ನೇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ಕು, 3ನೇದು ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಿರ್ತಾರೆ, 4ನೇದು ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳಿರ್ತಾರೆ. ಸೊ ನಾನು ನಿಮಗೆ ಇದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಎಲ್ಲಾದರೂ ಕನ್ಫರ್ಮ್ ಮಾಡ್ತೀನಿ. ಬಟ್ 4 ಫಂಡಮೆಂಟಲ್ ಫೋರ್ಸಸ್ ಯಾವುದು, ಈ 4 ಇದ್ದಾವೆ. ಅವುಗಳಲ್ಲಿ ಸ್ಟ್ರಾಂಗ್ ಇರೋದು ಯಾವುದು, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು ಭಾಳ ಸ್ಟ್ರಾಂಗ್ ಇರೋದು, ಬಟ್ ಇದು ಶಾರ್ಟ್ ರೇಂಜ್ ಆಗಿರುತ್ತೆ. ಲಾಂಗ್ ರೇಂಜ್ ಯಾವುದು, ಗ್ರಾವಿಟೇಷನಲ್ ಫೋರ್ಸು, ಇದು ಲಾಂಗ್ ರೇಂಜು ಬಟ್ ವೀಕ್ ಫೋರ್ಸ್. ಇದು ಇಷ್ಟನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇದೆ. ಈಗ ಕಾರು ಹೋಗ್ತಿರೋಂಥ ಕಾರ್ಗೆ ಬ್ರೇಕ್ಸ್ ಏನಾದರೂ ಅಪ್ಲೈ ಮಾಡಿದಾಗ ಸಡನ್ನಾಗಿ ಅದರಲ್ಲಿ ಡ್ರೈವರ್ ಪ್ಯಾಸೆಂಜರ್ ಏನು ಮಾಡ್ತಾರೆ, ಫಾರ್ವರ್ಡಾಗಿ ಲೀನ್ ಮಾಡ್ತಾರೆ. ಇದು ಏನಕ್ಕಪ್ಪ ಅಂದರೆ ಡ್ಯೂ ಟು ಇನರ್ಷಿಯಾ ಅಂತ ಹೇಳ್ತೀವಿ. ಸೊ ಕಾರ್ ಒಂದು ವೇಳೆ ರೆಸ್ಟ್ ಇದ್ದಾಗ ನೀವೇನಾದರೂ ಕಾರ್ ಸ್ಟಾರ್ಟ್ ಮಾಡಿ ಪ್ಯಾಸೆಂಜರ್ ಏನಾದರೂ ಫಾರ್ವರ್ಡಿಗೆ ಲೀಡ್ ಆದರೆ, ರೆಸ್ಟ್ ಇದ್ದಾಗ ರೆಸ್ಟ್ ಇದ್ದಿದ್ದ ಕಾರ್ನ ಮೋಷನ್ಗೆ ತಂದರೆ, ರೆಸ್ಟ್ ಇರೋ ಕಾರ್ನ ಮೋಷನ್ಗೆ ಏನಾದ್ರು ತಂದರೆ ಅದನ್ನು ಇನರ್ಷಿಯಾ ಡ್ಯೂ ಟು ರೆಸ್ಟ್ ಅಂತ ಹೇಳ್ಬೋದು. ಅದೇ ಮೋಷನಲ್ಲಿರೋ ಕಾರ್ನ ನೀವು ರೆಸ್ಟಿಗೆ ತಂದು ಒಳಗಿರೋ ಪ್ಯಾಸೆಂಜರ್ ಮುಂದೆ ಲೀನ್ ಆದರೆ ಅದು ಇನರ್ಷಿಯಾ ಡ್ಯೂ ಟು ಮೋಷನ್ ಅಂತ ಹೇಳ್ತೀವಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡಿ, ದ ಡೈಮೆನ್ಷನ್ ಕರೆಸ್ಪಾಂಡಿಂಗ್ ಟು ವಾಟ್ ಅಂತ ಕೇಳ್ತಾನೆ. ಇಲ್ಲಿ ಡೈಮೆನ್ಷನ್ ಕೊಟ್ಟಿದ್ದಾನೆ, ಯಾವುದ್ರದ್ದು ಅಂತ ಕೇಳ್ತಾನೆ. ಸೊ ಒಂದೊಂದಾಗಿ ಸಾಲ್ವ್ ಮಾಡ್ಕೊಂಡು ಹೋಗೋಣ, ಅವಾಗ ಗೊತ್ತಾಗ್ಬಿಡುತ್ತೆ. ಸೊ ಡೈಮೆನ್ಷನ್ ಫಾರ್ಮ್ನ ನೀವು ಹೆಂಗೆ ಫೈಂಡ್ ಔಟ್ ಮಾಡಬೇಕಂತ ತಿಳ್ಕೊಳ್ರಿ. ಸೊ ಫೋರ್ಸ್ಗೆ ನಾವೇನು ಬರ್ತೀವಿ, ಮಾಸ್ ಇಂಟು ಆಕ್ಸಲರೇಷನ್ ಅಂತ ಬರ್ತೀವಿ. ಫಸ್ಟ್ ಫಾರ್ಮ್ನ ಬರ್ಕೊಳ್ಳಿ. ಮಾಸ್ ಅಂದರೆ ಏನು, ಕೆ ಜಿನಲ್ಲಿ ಬರ್ಕೊಳ್ಳೋದು. ಆಕ್ಸಲರೇಷನ್ಗೆ ಮೀಟರ್ ಪರ್ ಸೆಕೆಂಡ್ ಅಂತ ಬರಿತೀವಿ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅದರ ಯೂನಿಟ್. ಸೊ ಫಾರ್ಮ್ ಬರೀರಿ, ಆದಮೇಲೆ ಅದ್ರ ಯೂನಿಟ್ನ ಬರೀರಿ. ಈಗ ಕೆ ಜಿನ ನಾವು ಮಾಸಲ್ಲಿ ತೊಗೊತೀವ. ಎಮ್ ಅಂದರೆ ಮಾಸು, ಎಲ್ ಅಂದರೆ ಲೆಂತು, ಟಿ ಅಂದರೆ ಟೈಮ್. ಲೆಂತ್ ಅಂದರೆ ಮೀಟರ್ ಬಂದು ಲೆಂತಲ್ಲಾಗುತ್ತಾ, ಇಲ್ಲಿ 1 ಇದೆ, ಅದಕ್ಕೆ ಇದಕ್ಕೂ 1 ಬರೆದಿದ್ದೀನಿ. ಆಮೇಲೆ ಕೆಳಗಡೆ ಟಿ ಇದೆ, ಕೆಳಗಡೆ ಟಿ ಇರೋದು ಟಿ ಪವರ್ 2. ಈಗ ಕೆಳಗಿರೋ ಟೀನ ಮೇಲ್ಗಡೆ ತಂದು ಎಲ್ ಎಮ್ ಟಿ ಫಾರ್ಮಲ್ ಎಕ್ಸ್ಪ್ರೆಸ್ ಮಾಡಿದ್ರೆ ಏನಾಗಬೇಕು, ಟಿ ಪವರ್ -2 ಆಗಬೇಕು. ಇದೇನು ಫೋರ್ಸ್ದು ಡೈಮೆನ್ಷನ್ ಫಾರ್ಮಲ್ ಆಯ್ತು ನೋಡಿ. ಸೊ ಎಲ್ ಎಮ್ ಟಿ ಫಾರ್ಮಲ್ಲೇ ಯಾವಾಗೂ ಬರಿತೀವಿ. ಅದೇ ಥರನೇ ವರ್ಕ್ ಡನ್ ನೋಡ್ಕೊಳ್ಳಿ. ವರ್ಕ್
ವರ್ಕ್ ಡನ್ ಯೂನಿಟ್ ಏನಿರುತ್ತೆ ಜೋಲ್ ಆಗಿರುತ್ತೆ, ಹೌದಾ. ಅಥವಾ ಇದಕ್ಕೆ ಫಾರ್ಮ್ ಏನು ಬರ್ತೀವಿ, ಫೋರ್ಸ್ ಇಂಟು ಡಿಸ್ಟೆನ್ಸ್ ಅಂತ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಂತ ಬರೀತೀವಿ. ಫೋರ್ಸ್ಗೆ ನ್ಯೂಟನ್ವಾ, ಮತ್ತು ಡಿಸ್ಪ್ಲೇಸ್ಮೆಂಟಿಗೆ ಮೀಟರಾ, ನ್ಯೂಟನ್ ಮೀಟರ್ ಅಂದರೆ ಜೋಲ್ ಆಯಿತು. ನ್ಯೂಟನ್ನ ನಾವೇನಂತ ಬರಿಬೋದು, ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರಿಬೋದು ಇಂಟು ಮೀಟರ್. ಸೊ ಇದನ್ನು ಟೋಟಲಾಗಿ ನೋಡಿಕೊಂಡ್ರೆ ಕೆ ಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್, ಹೌದಾ. ಸೊ ಮೀಟರ್ ಇಂಟು ಮೀಟರ್ ಸ್ಕ್ವೇರ್. ಯಾಕೆ ಮೀಟರ್ ಪರ್ ಸೆಕೆಂಡ್ ಯಾವುದ್ರದ್ದು ಆಕ್ಸಿಲರೇಷನ್, ಇದು ಯಾವುದು ಮಾಸ್ ಇಂಟು ಆಕ್ಸಿಲರೇಷನ್ ಅಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ನ ಮೀಟರಲ್ಲಿ ಬರೀತೀವಿ. ಈಗ ಇದನ್ನು LMT ಫಾರ್ಮಲ್ಲಿ ಬರೆದ್ರೆ ಮೀಟರ್ನ ಲೆಂತಲ್ಲಿ ತೊಗೊತೀವಿ, ಸೊ ಲೆಂತ್ ಸ್ಕ್ವೇರ್. ಯಾಕೆ ಸ್ಕ್ವೇರ್ ಇದೆ, ಕೆ ಜಿ ಮಾಸ್ ಪವರ್ 1, ಟಿ ಕೆಳಗಿರೋದು ಮೇಲ್ಗಡೆ ಬಂದರೆ ಟಿ ಪವರ್ -2. ಇದೇನಾಯಿತು, ವರ್ಕ್ಗೆ ಡೈಮೆನ್ಷನಲ್ ಫಾರ್ಮ್ ಆಯಿತು. ನೆಕ್ಸ್ಟ್ ಇನ್ನೊಂದು ಯಾವುದಿದೆ, ಆಕ್ಸಿಲರೇಷನ್. ಸೊ ಆಕ್ಸಿಲರೇಷನ್ನ ನಾನು ಸ್ಮಾಲ್ ಎ ಇಂದ ಡಿನೋಟ್ ಮಾಡ್ತಾ ಇದ್ದೀನಿ. ಆಕ್ಸಿಲರೇಷನ್ ಯೂನಿಟ್ ಆಗಿರುತ್ತೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತೆ, ಹೌದಾ. ಸೊ ನಾನು ಆಕ್ಸಿಲರೇಷನ್ಗೆ ಡೈಮೆನ್ಷನಲ್ ಫಾರ್ಮ್ ಬರೆಯೋದಾದರೆ, ಸೊ ಮೀಟರ್ನ ಏನಂತ ತೊಗೊತೀವಿ, ಲೆಂತ L⁴, ಟೈಮ್ ಕೆಳಗಡೆ ಇದೆ ಮೇಲ್ಗಡೆ ತೊಗೊಂಬನ್ನಿ. ಮಾಸ್ ಇದೆಯಾ ಅದರಲ್ಲಿ, ಕೆ ಜಿ ಆ ಥರದ್ದು ಇದೆಯಾ, ಇಲ್ಲ. ಸೊ ಮಾಸ್ ಇಲ್ಲದೆ ಇರೋ ಕಾರಣದ 0 ಅಂತ ಬರ್ಕೊಳ್ಳಿ. ಇಲ್ಲ ಅಂದರೆ 0 ಬರೀಬೇಕು. ಇತ್ತಂದರೆ ಅದಕ್ಕೆ ಎಷ್ಟು ಪವರ್ ಇರುತ್ತೋ ಅಷ್ಟು ಬರೀಬೇಕು. ಟಿ ಕೆಳಗಡೆ ಇದೆ, ಕೆಳಗಡೆಯಿಂದ ಮೇಲ್ಗೆ ಬಂದರೆ ಟಿ ಪವರ್ -2. ಇದು ಆಕ್ಸಿಲರೇಷನ್ದು ಡೈಮೆನ್ಷನಲ್ ಫಾರ್ಮ್ ಆಯಿತು. ಇನ್ನು ವೆಲಾಸಿಟಿನ ನಾನು ವಿ ಅಂತ ಡಿನೋಟ್ ಮಾಡಿದ್ರೆ, ಸೊ ವೆಲಾಸಿಟಿಗೆ ಡೈಮೆನ್ಷನ್ ಆಫ್ ಮೀಟರ್ ಯೂನಿಟ್ ಆಗುತ್ತೆ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ವಿದು ವೆಲಾಸಿಟಿದು ಡೈಮೆನ್ಷನಲ್ ಫಾರ್ಮುಲಾ. ಇಲ್ಲೂ ಮಾಸ್ ಇಲ್ಲ, ಲೆಂತ್ ಇದೆ ಅಲ್ಲ, ಲೆಂತ್ ಪವರ್ 1. ಈ ಮೀಟ್ರ್ ಇದ್ದರೆ ಲೆಂತ್ ಅರ್ಥ, ಲೆಂತ್ದು ಪವರ್ 1 ಆಯಿತು. ಮಾಸ್ ಇಲ್ಲ, ಮಾಸ್ ಪವರ್ 0. ಟೈಮ್ ಒಂದೇ ಇದೆ, ಟೈಮ್ ಕೆಳಗಡೆಯಿಂದ ಮೇಲಕ್ಕೆ ಬಂದರೆ ಟಿ ಪವರ್ -1. ಸೊ ಇಷ್ಟ ನೋಡಿ. ಸೊ ಎಲ್ಲಿದೆ ನೋಡಿ, L⁴ ಟಿ ಪವರ್ -2. ಎಲ್ಲಿದೆ M⁴1 ಇಲ್ಲಿ ನೋಡಿದೆ ನೋಡಿ, L⁴1 ಟಿ ಪವರ್ -2. ಸೊ ಫೋರ್ಸ್ ಯೂನಿಟ್ ಇದಕ್ಕಾಗುತ್ತೆ, ಕರೆಸ್ಪಾಂಡಿಂಗ್ ಯೂನಿಟ್ ಯಾವುದ್ರದ್ದು, ಇದು ಫೋರ್ಸ್. ಸೊ ಈ ರೀತಿಯಲ್ಲಿ ನಾವು ಡೈಮೆನ್ಷನಲ್ ಫಾರ್ಮ್ಸ್ನ ಕಂಡುಹಿಡಿತೀವಿ. ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗ್ತದೆ ನೋಡಿ, ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಕೈನೆಟಿಕ್ ಎನರ್ಜಿ. ಸೊ ಭಾಳ ಸಿಂಪಲ್ ಇದು. ಕೈನೆಟಿಕ್ ಎನರ್ಜಿಗೆ ಫಾರ್ಮ್ ಏನು, 12mv² ಅಂತ ಬರಿತೀವಿ, ಹೌದಾ. ಸೊ ಹಾಫ್ ಕಾನ್ಸ್ಟೆಂಟ್ ಎಲ್ಲ ತೆಗೆದುಬಿಡಿ. ಸೊ ಈಗ ನಾವು ಕೈನೆಟಿಕ್ ಎನರ್ಜಿಗೆ ಡೈಮೆನ್ಷನಲ್ ಫಾರ್ಮುಲಾ ಬರಿಬೋದಾಗ, ಸೊ mv², ಕಾನ್ಸ್ಟೆಂಟ್ಸ್ ಇದ್ದರೆ ರಿಮೂವ್ ಮಾಡಬೇಕು. ಕೆ ಜಿನ ಮಾಸ್ ಅಂದರೆ ವೆಲಾಸಿಟಿ ಏನಂತ ಬರೆದಿವಿ, ಈಗ ತಾನೇ ಮೀಟ್ರ್ ಪರ್ ಸೆಕೆಂಡ್ ಅಂತ ಬರೆದ್ವಿ, ಅದಕ್ಕೆ ಸ್ಕ್ವೇರ್ ಇದೆ ನೋಡಿ, ಸ್ಕ್ವೇರ್ ಹಾಕಬೇಕು. ಕೆ ಜಿ ಆವಾಗ ಸ್ಕ್ವೇರ್ ಎರಡಕ್ಕೂ ಬಂದರೆ ಏನಾಗುತ್ತೆ, ಮೀಟರ್² ಡಿವೈಡೆಡ್ ಬೈ ಸೆಕೆಂಡ್ ಸ್ಕ್ವೇರ್ ಆಯಿತು. ಸೊ ಇವಾಗ ಲೆಂತ್ ಇದೆಯಾ, ಲೆಂತ್ ಇದೆ ತೊಗೊಂಡು ನೋಡಿ, ಮೀಟರ್ ಅಂದರೆ ಲೆಂತ್ ಎಷ್ಟಿದೆ, ಪವರ್ 2. ಮಾಸ್ ಇದೆಯಾ, ಮಾಸ್ ಎಷ್ಟಿದೆ, 1 ಇದೆ, ಮಾಸ್ ಪವರ್ 1. ಟೈಮ್ ಇದೆ, ಟೈಮ್ ಎಷ್ಟಿದೆ, ಟಿ ಪವರ್ 2. ಮೇಲಿಂದ ಕೆಳಗಡೆಯಿಂದ ಮೇಲಕ್ಕೆ ಬಂದರೆ ಟಿ ಪವರ್ -2. ಇದು ನಮಗೆ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಕೈನೆಟಿಕ್ ಎನರ್ಜಿ ಆಗುತ್ತೆ. L² m⁴1 ಟಿ ಪವರ್ -2. ಆಪ್ಷನ್ ಸಿ ಇದೆ, ಆಪ್ಷನ್ ಸಿ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ, ದ ಡೈಮೆನ್ಷನ್ ಆಫ್ ಇಂಪಲ್ಸ್. ಸೊ ಭಾಳ ಇಂಪಲ್ಸ್ ಈ ಸೇಮ್ ಆ್ಯಸ್ ದಟ್ ಆಫ್ ವಾಟ್ ಅಂತ ಕೇಳ್ತಾನೆ. ಸೊ ಫಸ್ಟ್ ಇಂಪಲ್ಸ್ ನೀವು ಡೆಫಿನೇಷನ್ ನೋಡಿ, ಇದು ಫಾರ್ಮುಲಾ ಬರ್ಕೊಂಡ್ರೆ ಫೋರ್ಸ್ ಆ್ಯಕ್ಟಿಂಗ್ ಫಾರ್ ಎ ಸ್ಮಾಲ್ ಅಮೌಂಟ್ ಆಫ್ ಟೈಮ್ಗೆ ಇಂಪಲ್ಸ್ ಅಂತ ಹೇಳ್ತೀವಿ, ಹೌದಾ. ಫೋರ್ಸ್ ಅಂದರೆ ಏನಂತ ಬರ್ಕೊಂಡಿವಿ, ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಟೈಮ್ ಅಂದರೆ ಸೆಕೆಂಡ್, ಹೌದಾ. ಇಲ್ಲೊಂದು ಸೆಕೆಂಡ್ ಕ್ಯಾನ್ಸಲ್ ಆದರೆ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಅಂತ ಆಗುತ್ತೆ. ಸೊ ಇದಕ್ಕೆ ಡೈಮೆನ್ಷನಲ್ ಫಾರ್ಮುಲಾ ಏನಾಗುತ್ತೆ, L⁴1 m⁴1 ಟಿ ಪವರ್ -1. ಯಾಕೆ ಇಲ್ಲಿ ಎಮ್ ಅಂದರೆ L⁴1 ಇದಕ್ಕೆ ಎಮ್ಗೆ ಪವರ್ ಎಷ್ಟಿದೆ, 1 ಇದೆ. ಕೆ ಜಿಗೆ ಪವರ್ ಎಷ್ಟಿದೆ, 1 ಇದೆ. ಸೊ ಕೆ ಜಿನ ನಾನು ಮಾಸಲ್ಲಿ ಬರ್ಕೊಂಡೆ, ಮೀಟರ್ನ ಲೆಂತಲ್ಲಿ ಬರ್ಕೊಳ್ತೀವಿ, ಸೆಕೆಂಡ್ನ ಟೈಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಇದೇ ಇಂಪಲ್ಸಿಗೆ ಡೈಮೆನ್ಷನಲ್ ಫಾರ್ಮುಲಾ ಇದಾಯಿತು. ಈಗ ಇದರ ಡೈಮೆನ್ಷನಲ್ ಫಾರ್ಮುಲಾ 4ರಲ್ಲಿ ಯಾವುದಕ್ಕೆ ಸಮ ಇದೆ ಅಂತ ಕೇಳ್ತಾನೆ. ಸೊ ಪ್ರೀವಿಯಸ್ಸಾಗಿ ನಾನು ಡೈಮೆನ್ಷನಲ್ ಫಾರ್ಮುಲಾ ಬರೆದ್ನಲ್ಲ, ಅದನ್ನು ಇಲ್ಲಿ ಬರೆದು ಬಿಡ್ತೀನಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಅನಿಸುತ್ತೆ. ಇಲ್ಲಾಂದರೆ ಫೋರ್ಸಿಗೆ ಮಾಡಿ ಅಂದರೆ ಮಾಡ್ತೀನಿ, ಸಿಂಪಲ್ಲಾಗಿ ನೋಡ್ಕೊಳ್ಳಿ. ಸೊ ಫೋರ್ಸಿಗೆ ಡೈಮೆನ್ಷನಲ್ ಫಾರ್ಮುಲಾ ಏನು ಬರಿಬೋದು, ಕೆ ಜಿ, ಹೌದಾ. ಈ ಥರ ಒಳಗಡೆ ಬರ್ಕೊಳ್ಬಾರ್ದು, ಡೈಮೆನ್ಷನಲ್ ಫಾರ್ಮುಲಾ ಬಂದಾಗೆ ನಾವು ಬ್ರ್ಯಾಕೆಟಲ್ಲಿ ಬರಿತೀವಿ, ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ನಮಗಿರೋಂಥ ಫಾರ್ಮುಲಾದು ಯೂನಿಟ್. ಕೆ ಜಿನ ನಾವು ಮಾಸಲ್ಲಿ ಬರಿತೀವಿ, ಮೀಟರ್ನ ಲೆಂತಲ್ಲಿ ಬರಿತೀವಿ, ಟಿನ -2 ಅಂತ ಬರ್ಕೊಂಡು ಇದನ್ನು LMT ಫಾರ್ಮಲ್ಲೇ ಎಕ್ಸ್ಪ್ರೆಸ್ ಮಾಡಿ, LMT ಪವರ್ -2. ಸೊ ನೋಡಿ ಸೇಮ್ ಇದೆನಾ, ಇಲ್ಲ. ನೆಕ್ಸ್ಟು ಪ್ರೆಷರ್ಗೆ ಬರೋಣ. ಪ್ರೆಷರ್ಗೆ ಡೈಮೆನ್ಷನಲ್ ಫಾರ್ಮುಲಾ. ಸೊ ಫಾರ್ಮುಲಾ ಏನಿದೆ, ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಫೋರ್ಸ್ ಈಗ ತಾನೇ ನೋಡಿದ್ವಿ, ಏನು, LMT ಪವರ್ -2. ಕೆಳಗಡೆ ಏರಿಯಾ ಮೀಟರ್ ಸ್ಕ್ವೇರಲ್ಲಿ ಬರೆದಿರ್ತೀವಿ, ಹೌದಾ. ಸೊ ಮೀಟರ್ ಸ್ಕ್ವೇರ್ ಅಂದರೆ ಏನು, ಲೆಂತ್ ಬರ್ತಿರ್ತಾನೆ. ಮೀಟರ್ ಸ್ಕ್ವೇರ್ನ ಯಾವುದ್ರಲ್ಲಿ ಬರಿತೀವಿ, ಲೆಂತಲ್ಲಿ ಬರಿತೀವಿ. ಸೊ ಲೆಂತಲ್ಲಿ ಬರೆದಾಗ ಮೇಲೆ ಒಂದು ಲೆಂತ್ ಇದೆ, ಒಂದು ಮಾಸ್ ಇದೆ, ಟೈಮು 2 ಇದೆ. ಸೊ ಕೆಳಗಡೆ ಇದನ್ನು L² ಅಂತ ಬರೆದ್ರೆ, ಸೊ ಇಲ್ಲಿ ಒಂದು L ಕ್ಯಾನ್ಸಲ್ ಆದರೆ ಫೈನಲ್ ಆಗಿ ಕೆಳಗಡೆಯಿಂದ ಮೇಲ್ಗಡೆ ಹೋದರೆ L⁴1 m⁴1 ಟಿ ಪವರ್ -2 ಆಯಿತು. ಇದೇನು ಪ್ರೆಷರ್ಗೆ ಡೈಮೆನ್ಷನಲ್ ಫಾರ್ಮುಲಾ.
ಇನ್ನು ನೆಕ್ಸ್ಟ್ ಯಾವುದಿದೆ, ವರ್ಕ್ ಇದೆ. ಸೊ ವರ್ಕಿಗೆ ನೀವು ತಾನೇ ನೋಡಿದ್ರಿ ಏನು, ನ್ಯೂಟನ್ ಮೀಟರ್ ಅಥವಾ ಜೌಲ್ನ ನಾವು ನ್ಯೂಟನ್ ಮೀಟರ್ ಅಂತ ಬರೀಬೋದು. ಸೊ ನ್ಯೂಟನ್ ಅಂದರೆ ಏನು, ಫೋರ್ಸ್ ಯೂನಿಟ್. ಫೋರ್ಸ್ದು ಏನಾಗುತ್ತೆ ನೋಡಿ, ಫೋರ್ಸ್ದು ಏನಂತ ಬರೆಯೋದು, ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಇಂಟು ಇದನ್ನು ಮೀಟರ್ ಇಂಟು ಮೀಟರ್ ಏನಾಗಬೇಕು, ಮೀಟರ್ ಸ್ಕ್ವಯರ್ ಆಗಬೇಕು. ಸೊ ಏನಾಯಿತು, ಮೀಟರ್ ಸ್ಕ್ವಯರ್ ಪರ್ ಸೆಕೆಂಡ್ ಸ್ಕ್ವಯರ್. ಸೊ ವರ್ಕಿಗೆ ಪವರ್ಗೆ ಯೂನಿಟ್ ಒಂದೇ ಆಗಿರುತ್ತೆ, ವರ್ಕಿಗೆ ಪವರ್ಗೆ ಯೂನಿಟ್ ಡೈಮೆನ್ಷನು ಒಂದೇ ಆಗಿರುತ್ತೆ. ಸೊ ಇದನ್ನೇನು ಬರೆಯೋದು, ಎಲ್ ಸ್ಕ್ವಯರ್ ಎಮ್ ಪವರ್ 1 ಟಿ ಪವರ್ -2 ಅಂತ ಆಯಿತು. ಸೊ ನಮಗೆ ಬೇಕಾಗಿದ್ದು ಯಾವುದು, ಇಂಪಲ್ಸ್ ಈ ಡೈಮೆನ್ಷನಲ್ ಫಾರ್ಮ್ನ ಮ್ಯಾಚ್ ಆಗಿಲ್ಲ. ಇನ್ಯಾವುದಿದೆ, ಮೂಮೆಂಟಮ್ ಒಂದಿದೆ. ಮೂಮೆಂಟಮ್ಗೆ ಏನು ಫಾರ್ಮ್ನ ಇರುತ್ತೆ, ಮಾಸ್ ಇಂಟು ವೆಲಾಸಿಟಿ ಇರುತ್ತೆ. ಹೌದಾ, ಮಾಸ್ ಇಂಟು ವೆಲಾಸಿಟಿ. ಇದು ಕ್ಯಾಪಿಟಲಲ್ಲಿ ಬರ್ದಿದ್ದೀನಿ ಮೂಮೆಂಟು. ಮಾಸ್ ಅಂದರೆ ಏನು ಬರಿಬೋದು, ಕೆ ಜಿ. ವೆಲಾಸಿಟಿಗೆ ಏನಿರುತ್ತೆ, ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಸೊ ಇದನ್ನು ಕನ್ವರ್ಟ್ ಮಾಡಿದ್ರೆ ಕೆ ಜಿನ ಮಾಸು, ಲೆಂತು ಎಲ್ ಪವರ್ 1, ಮಾಸ್ ಪವರ್ 1, ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ. ಇನ್ನು ಸೆಕೆಂಡ್ ಕೆಳಗಡೆಯಿಂದ ಮೇಲಕ್ಕೆ ಬಂದರೆ ಟಿ ಪವರ್ -1. ಸೊ ಇದನ್ನು ನಾನು ಕರೆಕ್ಟಾಗಿ ಕ್ಲಿಯರಾಗಿ ಎಲ್ ಎಮ್ ಟಿ ಫಾರ್ಮಲ್ಲಿ ಬರೆದ್ರೆ ಎಲ್ ಪವರ್ 1 ಎಮ್ ಪವರ್ 1 ಟಿ ಪವರ್ -1. ಸೊ ನೋಡಿ, ಇಂಪಲ್ಸು ಮತ್ತು ಮೂಮೆಂಟಮ್ದು ಡೈಮೆನ್ಷನ್ ಫಾರ್ಮ್ನ ಮ್ಯಾಚ್ ಆಗ್ತಾಯಿದೆ. ಇಂಪಲ್ಸಲ್ದು ಮತ್ತು ಇದು ಯಾವುದ್ರದ್ದು, ಇಂಪಲ್ಸ್ದು ಹಾಗೂ ಮೂಮೆಂಟಮ್ದು ಡೈಮೆನ್ಷನಲ್ ಫಾರ್ಮ್ನ ಮ್ಯಾಚ್ ಆಗ್ತಿದೆ ನೋಡಿ. ಸೊ ಯಾವುದಕ್ಕೆ ಸೇಮ್ ಇದೆ, ಇಂಪಲ್ಸು ಮತ್ತು ಮೂಮೆಂಟಮ್ ಸೇಮ್ ಇರೋ ಕಾರಣದ ಈ ಆಪ್ಷನ್ ಏನಾಗಬೇಕು, ಡಿ ಆಗಬೇಕು. ಸೊ ನಿಮ್ಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ವರ್ಕ್ಗೆ ಮತ್ತು ಪವರ್ಗೆ ಸೇಮ್ ಡೈಮೆನ್ಷನಲ್ ಫಾರ್ಮ್ನ ಸೇಮ್ ಯೂನಿಟ್ ನೋಡಿ, ವರ್ಕ್ಗೆ ಮತ್ತು ಪವರ್ಗೆ ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಆಪ್ಷನ್ ಡಿ ಆಯಿತು. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಿದ್ದೀನಿ. SI ಯೂನಿಟ್ ಆಫ್ ಕ್ವಾಂಟಿಟಿ ಆಫ್ ಹೀಟ್ದು SI ಯೂನಿಟ್ ಏನಂತ ಕೇಳ್ತಾನೆ. ಕ್ವಾಂಟಿಟಿ ಆಫ್ ಹೀಟ್ದು SI ಯೂನಿಟ್ ಏನಂತ ಕೇಳ್ತಾನೆ. ಸೊ ನೆನ್ಪಿಟ್ಕೊಳ್ಳಿ, ಇಲ್ಲಿ SI ಯೂನಿಟ್ ಯಾವುದ್ರದ್ದು, ಕ್ವಾಂಟಿಟಿ ಆಫ್ ಹೀಟ್ದು ಏನಾಗಿರುತ್ತಪ್ಪ ಅಂದರೆ ಇದು ನೋಡ್ರಿ, ಜೌಲು, ಹೆನ್ರಿ, ವೆಬ್ಬರು, ಫ್ಯಾರಡ್ ಇದೆಲ್ಲ. ಸೊ SI ಯೂನಿಟ್ ಆಫ್ ಹೀಟ್ ಬಂದು ಜೌಲ್ ಆಗಿರುತ್ತೆ. ಅದೇ ಥರನೇ CGS ಯೂನಿಟು ಕೇಳ್ತಾರೆ. CGS ಯೂನಿಟ್ ಆಫ್ ಹೀಟ್ ಏನಾಗುತ್ತಂದರೆ ಕ್ಯಾಲೋರಿ ಆಗಿರುತ್ತೆ. ಇದ್ರ ಜೊತೆಗೆ ಒಂದಿಷ್ಟು ಪಾಯಿಂಟ್ಸ್ನ ನಾನು ನಿಮ್ಗೆ ಬರ್ಸ್ಬೇಕಂತ ಅಂದ್ಕೊಂಡಿದ್ದೀನಿ, ಅದನ್ನು ಬರ್ಕೊಳ್ರಿ. ನಮಗೆ ಈ ಪ್ರಶ್ನೆಯಲ್ಲಿ ಏನು ಕೇಳ್ಬೋದು ಅಂತಂದರೆ, ಒಂದು ಜೌಲು ಎಷ್ಟು ಕ್ಯಾಲೋರಿ ಅಂತ ಕೇಳ್ಬೋದು. ಏನು, ಒಂದು ಜೌಲ್ ಎಷ್ಟು ಕ್ಯಾಲೋರಿ. ಸೊ ಒಂದು ಜೌಲ್ ಬಂದು ನಮಗೆ ಎಷ್ಟು ಕ್ಯಾಲೋರಿ ಆಗುತ್ತಪ್ಪ ಅಂದರೆ 0.24 ಕ್ಯಾಲೋರಿ ಆಗುತ್ತೆ. ಅದೇ ಥರನೇ ಒಂದು ಕ್ಯಾಲೋರಿ ಎಷ್ಟು ಜೌಲ್ ಅಂತಲೂ ಕೇಳ್ಬೋದು. ಒಂದು ಕ್ಯಾಲೋರಿ ಎಷ್ಟು ಜೌಲು, 4.187 ಜೌಲ್ ಆಗುತ್ತೆ. 1 BHE ಕೇಳ್ತಾ ಚಾನ್ಸಸ್ ಇರುತ್ತೆ. ಅಂದರೆ ಬ್ರಿಟಿಷ್ ಥರ್ಮಲ್ ಯೂನಿಟ್, BTU ಅಂತ ಹೇಳ್ತೀವಿ, ಬ್ರಿಟಿಷ್ ಥರ್ಮಲ್ ಯೂನಿಟ್. 1 ಬ್ರಿಟಿಷ್ ಥರ್ಮಲ್ ಯೂನಿಟ್ ಎಷ್ಟು ಕ್ಯಾಲೋರಿ ಅಂತ ಕೇಳ್ಬೋದು, 252 ಕ್ಯಾಲೋರಿ ಅಂತ ಹೇಳಿ. ಅದಾಗಿ ನಂತರ ಒಂದು ಜೌಲ್ಗೆ ನಾವು ಯೂನಿಟ್ ಏನು ಬರಿಬೋದು, 1 ನ್ಯೂಟನ್ ಮೀಟರ್ ಅಂತ ಬರಿಬೋದು. ಅದೇ ಥರನೇ ಏನಂತನೂ ಇನ್ನೊಂದು ಯೂನಿಟ್ ಬರೆಯೋದು, kg ಮೀಟರ್ ಸ್ಕ್ವಯರ್ ಪರ್ ಸೆಕೆಂಡ್ ಸ್ಕ್ವಯರ್ ಅಂತಲೂ ಬರಿಬೋದು. ಇದನ್ನು ಯೂನಿಟ್ ಇರುತ್ತೆ ಯಾವುದಕ್ಕೆ, ಜೌಲ್ಗೆ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇದ್ದಾವೆ, ಎಕ್ಸಾಮಲ್ಲಿ ಕೇಳ್ತಾರೆ, ಹಾಗಾಗಿ ಇವುಗಳನ್ನ ನೆನ್ಪಿಟ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೆ ನೋಡಿ. ಇವಾಗ ಇದಕ್ಕೇನಾಯಿತು, SI ಯೂನಿಟ್ ಆಫ್ ಕ್ವಾಂಟಿಟಿ ಆಫ್ ಹೀಟ್ ಬಂದು ಜೌಲ್ ಅಂತ ಆಯಿತು. ನೆಕ್ಸ್ಟ್ ಕಡೆ ಹೋಗ್ತಾ ಇದೆ ನೋಡಿ, 1 ಫರ್ಮಿ ಮೀಟರ್ ಎಷ್ಟು ಅಂತ ಸಮ ಅಂತ ಕೇಳ್ತಾನೆ. ಸೊ ಇಲ್ಲಿ 1 ಫರ್ಮಿ ಮೀಟರ್ ಎಷ್ಟು ಅಂತ ಕೇಳ್ತಾನೆ. ಸೊ ನಿಮಗೆ ಈ ಕೆಲವೊಂದು ಪಾಯಿಂಟ್ಸ್ನ ನೆನಪಿರಬೇಕು. ಆ ಪಾಯಿಂಟ್ಸ್ ನೆನಪಿತ್ತಂದರೆ ಈ ಕ್ವಶನ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ನೋಡಿ, ಇಲ್ಲಿ ಮಿಲಿ, ಮೈಕ್ರೋ, ನ್ಯಾನೋ ಆ್ಯಂಡ್ ಪಿಕೋ. ಮಿಲಿ, ಮೈಕ್ರೋ, ನ್ಯಾನೋ, ಪಿಕೋ. ಮಿಲಿ ಅಂದರೆ 10⁻⁻3, ಮೈಕ್ರೋ ಅಂದರೆ 10⁻⁻6, ನ್ಯಾನೋ ಅಂದರೆ 10⁻⁻9, ಪಿಕೋ ಅಂದರೆ 10⁻⁻12. ಆದಮೇಲೆ ಬರೋದೇ ಫೆರ್ಮಿ ಮೀಟರ್ ಅಥವಾ ಫೆಮ್ಟೋಮೀಟರ್ ಅಂತಲೂ ಕರೀತಾರೆ ಅದನ್ನು. ಫೆರ್ಮಿನ ಫೆಮ್ಟೋ ಅಂತಲೂ ಕರಿಬೋದು, ಫೆಮ್ಟೋಮೀಟರ್ ಅಂತಲೂ ಕರಿಬೋದು. ಫೆರ್ಮಿ ಮೀಟರ್ ಅಥವಾ ಫೆಮ್ಟೋಮೀಟರ್ ಅಂತಂದ್ರೂ ಒಂದೇ ಅರ್ಥ ಆಗುತ್ತೆ. ಸೊ ಎಷ್ಟು, 10⁻⁻15 ಇದು. ಇವೆಲ್ಲ ಮೀಟರ್ ನೋಡಿ, 10 ಮಿಲಿ, ಮೈಕ್ರೋ, ನ್ಯಾನೋ, ಪಿಕೋ 10⁻12 ಮೀಟರು. ಇದು ಮೀಟರಲ್ಲಿದೆ, ಇದು ಮೀಟ್ರಲ್ಲೇ ಇರುತ್ತೆ, ಇದು ಮೀಟ್ರಲ್ಲೇ ಇರುತ್ತೆ. ಅದೇ ಥರ ನಿಮ್ಗೆ ಗೊತ್ತಿರುತ್ತಲ್ಲ, ಸೆಂಟಿ ಅಂದರೆ ಎಷ್ಟು, 10⁻⁻2 ಮೀಟರ್. ಕಿಲೋ ಗೊತ್ತಿರುತ್ತೆ, ಕಿಲೋಮೀಟರು 10⁻3, ಇದು -2 ಸೆಂಟಿ ಅಂದರೆ 10⁻3 ಮೀಟರ್. ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇದೆ ಅಂತ ಹೇಳಿ ಬರೆಸ್ತಾ ಇದ್ದೀನಿ. ಅದೇ ಥರನೇ ಒಂದು ಆ್ಯಂಗ್ಸ್ಟ್ರಾಮ್ ಎಷ್ಟು ಅಂತಲೂ ಕೇಳ್ತಾನೆ. 1 ಆ್ಯಂಗ್ಸ್ಟ್ರಾಮ್ ಎಷ್ಟು ಅಂತಲೂ ಕೇಳ್ತಾನೆ. ಒಂದು ಆ್ಯಂಗ್ಸ್ಟ್ರಾಮ್ ಒಂದು 10⁻10 ಮೀಟರ್ ಆಗಿರುತ್ತೆ. ಓಕೆನಾ. ಅದೇ ಥರನೇ ಇನ್ನೊಂದು ಏನು ನೆನ್ಪಿಟ್ಕೊಳ್ಬೇಕಂದ್ರೆ 1 ಪಾರ್ಸೆಕ್ ನೆನ್ಪಿಟ್ಕೊಳ್ಳಿ.
1 ಪಾರ್ಸೆಕ್ ಎಷ್ಟಂತ ಕೇಳ್ತಾನೆ, 3.26 ಲೈಟ್ ಇಯರ್ ಆಗುತ್ತೆ. 3.26 ಲೈಟ್ ಇಯರ್. ಅಥವಾ ಇದನ್ನು ಏನಾದರೂ ನಿಮಗೆ ಮೀಟರಲ್ಲಿ ಕೇಳಿದ್ರೆ 3.083 ಇಂಟು 10⁻16 ಮೀಟರ್ ಆಗುತ್ತೆ. ಯಾವುದು 1 ಪಾರ್ಸೆಕ್ ನಿಮ್ಗೆ ಏನಾದರೂ ಮೀಟ್ರಲ್ಲಿ ಕೇಳಿದ್ರೆ. ಓಕೆನಾ. 1 ಮೈಲು ಭಾಳ ಕಡೆ ನೋಡಿದ್ದೀನಿ, ಇದು ಎಕ್ಸಾಮಲ್ಲಿ ಭಾಳ ಕಡೆ ಕೇಳಿದ್ದೇನೆ. 1 ಮೈಲ್ ಬಂದು 1.6 ಮೀಟರ್ ಆಗುತ್ತೆ. ಓಕೆನಾ, 1.6 ಮೀಟರ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ನೊಂದೇನು ಕೇಳ್ಬೋದು, ಆಸ್ಟ್ರಾನಮಿಕಲ್ ಯೂನಿಟ್ ಅವೆಲ್ಲ ಕೇಳಲ್ಲ ಅನಿಸುತ್ತೆ, ಇಷ್ಟನ್ನೇ ನೆನ್ಪಿಟ್ಕೊಳ್ಳಿ. ಸೊ 1 ಆಸ್ಟ್ರಾನಮಿಕಲ್ ಯೂನಿಟ್ ಏನಾದರೂ ಕೇಳಿದ್ರೆ ಮೀಟ್ರಲ್ಲಿ, 1 ಆಸ್ಟ್ರಾನಮಿಕಲ್ ಯೂನಿಟ್ಟು 1.5 ಇಂಟು 10⁻11 ಮೀಟರ್ ಆಗಿರುತ್ತೆ. ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳಿ ಎಕ್ಸಾಮಲ್ಲಿ. ಸೊ ಫರ್ಮಿ ಮೀಟರ್ ಅಂದರೆ ಎಷ್ಟಾಯಿತು, 10⁻⁻5 15 ಮೀಟರ್ ಆಯಿತು. 10⁻⁻15 ಮೀಟರ್ ಇಲ್ಲಿದೆ ನೋಡಿ, ಫರ್ಮಿ ಮೀಟರ್ ಅಥವಾ ಫ್ಯಾಪ್ಟೋಮೀಟರ್. ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದ್ದೀನಿ. ಅರ್ಗ್ ಸೆಕೆಂಡ್ ಈಸ್ ದ ಯೂನಿಟ್ ಆಫ್ ವಾಟ್ ಅಂತ ಕೇಳ್ತಾನೆ. ಭಾಳ ಇಂಪಾರ್ಟೆಂಟ್ ಇದು. ನಾನು ನಿಮಗೆ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ, ಅಪ್ಲೋಡ್ ಮಾಡಿದ್ದೀನಿ ಅದು. ಸೊ ಈ ಥರ ನೆನಪಿರ್ಬೋದು ಅನಿಸುತ್ತೆ. 1 ನ್ಯೂಟನ್ ಎಷ್ಟು ಡೈನ್ ಆಗುತ್ತೆ, 1 ನ್ಯೂಟನ್ ಎಷ್ಟು ಡೈನ್ ಆಗುತ್ತೆ ಅಂತಲೂ ಬರೆಸಿದ್ದೆ. 1 ಅರ್ಗ್ ಎಷ್ಟು ಜೌಲ್ ಆಗುತ್ತೆ ಅಂತಲೂ ಬರೆಸಿದ್ದೆ. 1 ಅರ್ಗ್ ಎಷ್ಟು ಜೌಲ್ ಆಗುತ್ತೆ, 1 ನ್ಯೂಟನ್ ಎಷ್ಟು ಡೈನ್ ಆಗುತ್ತೆ. 1 ನ್ಯೂಟನ್ ಬಂದು 10⁵ ಡೈನ್ ಆಗುತ್ತೆ. ಸೊ ಡೈನ್ ಬಂದು CGS ಯೂನಿಟ್ ಆಫ್ ಫೋರ್ಸ್ ಆಗಿರುತ್ತೆ. ಓಕೆನಾ. ಅದೇ ಥರನೇ 1 ಅರ್ಗ್ 10⁻⁷ ಜೌಲ್ ಆಗಬೇಕು. ಹೇಳಬೇಕಂದ್ರೆ ಇದನ್ನು ಉಲ್ಟಾ ಬರ್ಸ್ಬಿಟ್ಟಿದ್ದೀನಿ, ಈ ಥರ ನೆನ್ಪಿಟ್ಕೊಳ್ಳಿ. ಯಾಕಂದರೆ ನ್ಯೂಟನ್ SI ಯೂನಿಟ್ದು ನೆನ್ಪಿಟ್ಕೊಂಡ್ರೆ SI ಯೂನಿಟ್ದು ವ್ಯಾಲ್ಯೂ ಮೈನ್ ತೊಗೊಂಡು CGSನ ನೆನ್ಪಿಟ್ಕೊಳ್ಳಿ. ಸೊ 1 ಜೌಲ್ ಎಷ್ಟು ಜೌಲ್ 1 ಜೌಲ್ ಎಷ್ಟು ಅರ್ಗ್ ಆಗುತ್ತೆ. 1 ಜೌಲ್ ಬಂದು 10⁻⁷ ಅರ್ಗ್ ಆಗುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ ಜೌಲ್ ಯಾವುದ್ರದ್ದು ಯೂನಿಟ್ಟು, ಎನರ್ಜಿದಲ್ವಾ. ಸೊ ಇದಕ್ಕೇನಾಗಬೇಕು, ಆಪ್ಷನ್ ಡಿ ಆಗಬೇಕು ಅಷ್ಟೇ. ಸೊ 1 ಜೌಲ್ ಎಷ್ಟು ಅರ್ಗು, 10⁻⁷ ಅರ್ಗು. 1 ನ್ಯೂಟನ್ ಎಷ್ಟು ಡೈನು, 10⁵ ಡೈನು. ಸೊ CGS ಯೂನಿಟ್ ಆಫ್ ಎನರ್ಜಿ ಏನಾಗುತ್ತೆ, ಅರ್ಗ್ ಆಗುತ್ತೆ ನೋಡಿ. CGS ಯೂನಿಟ್ ಆಫ್ ಎನರ್ಜಿ ಬಂದು ಅರ್ಗ್. ಅದೇ ಥರನೇ CGS ಯೂನಿಟ್ ಆಫ್ ಫೋರ್ಸ್ ಏನಾಗಬೇಕು, ಡೈನ್ ಆಗಬೇಕು. ಇಷ್ಟೇ. ಈ ಥರ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಎಕ್ಸಾಮಲ್ಲಿ ನಿಮಗೆ ಈ ಪಾಯಿಂಟ್ಸ್ನ ಕೇಳ್ತಾನೆ, ಕೇಳೋ ಕಾರಣದಿಂದನೇ ಬರೆಸ್ತಾ ಇದ್ದೀನಿ. ಈ ಪಾಯಿಂಟ್ಸಲ್ಲಿ ನೀವು ನೆನ್ಪಿಟ್ಕೊಂಡ್ರೆ ಎಕ್ಸಾಮಲ್ಲಿ ಭಾಳ ಯೂಸ್ಫುಲ್ ಆಗ್ತವೆ. ಓಕೆನಾ. ಇನ್ನು ನೆಕ್ಸ್ಟು ಏನೋಗೋಣ, ಲೀನಿಯರ್ ಮೂಮೆಂಟ್ ಆಗಲ್ಲ, ರ್ಯಾಡಲ್ಲಿ ಬರ್ತಾ ಬಿಟ್ಟರೆ ಅವೆಲ್ಲ ಬೇಕಾಗಿಲ್ಲ. ಇದು ಭಾಳ ಇಂಪಾರ್ಟೆಂಟು. ಬೆಸ್ಮರ್ ಕನ್ವರ್ಟರ್ ಈಸ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ವಾಟ್ ಅಂತ ಕೇಳ್ತಾನೆ. ಸೊ ಪಿಗ್ ಐರನು, ಕ್ಯಾಸ್ಟ್ ಐರನು, ಸ್ಟೀಲು, ರಾಟ್ ಐರನು. ಸೊ ಪಿಗ್ ಐರನ್ ನೀವು ಯೂಸ್ ಮಾಡೋದು ಬ್ಲಾಸ್ಟ್ ಫರ್ನೆಸ್ ಯೂಸ್ ಮಾಡ್ಕೊಂಡು ಪಿಗ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅದೇ ಥರನೇ ಕ್ಯಾಸ್ಟ್ ಐರನ್ ಬಂದರೆ ಕ್ಯುಪುಲಾ ಫರ್ನೆಸ್. ಅದೇ ಥರನೇ ಇನ್ನು ಸ್ಟೀಲ್ ಬಂದರೆ ಇವು ಭಾಳ ಬರ್ತವೆ, 3 ಬರ್ತವೆ. ಕ್ರೂಸಿಬಲ್ ಫರ್ನೆಸ್ಸು, ಬೆಸ್ಮರ್ ಕನ್ವರ್ಟರ್ ಅಂತೇಳಿ ಅವುಗಳನ್ನೆಲ್ಲ ಬರ್ಕೊಳ್ಳೋಣ. ಗೊತ್ತಿರಲೇಬೇಕು. ಸ್ಟೀಲ್ ಯಾವುದ್ಯಾವುದರಿಂದ ತೆಗಿತೀವಿ ಅಂತಂದರೆ, ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂದರೆ, ಮೊದಲನೇದಾಗಿ ಸಿಮೆಂಟೇಷನ್ ಪ್ರಾಸೆಸ್ಸು, ಮತ್ತು ಇನ್ನೊಂದು ನಮಗೆ ಕ್ರೂಸಿಬಲ್ ಫರ್ನೆಸ್ ಒಂದು ಬರುತ್ತೆ. ಕ್ರೂಸಿಬಲ್ ಫರ್ನೆಸ್ ಅಂತ ಹೇಳ್ತೀವಿ, ಅಥವಾ ಕ್ರೂಸಿಬಲ್ ಪ್ರಾಸೆಸ್ ಅಂತ ನೆನ್ಪಿಟ್ಕೊಳ್ಳಿ. ಮತ್ತು ಸಿಮೆಂಟೇಷನ್ ಪ್ರಾಸೆಸ್ ಒಂದು. ಇನ್ನೊಂದು ಬೆಸ್ಮರ್ ಕನ್ವರ್ಟರ್. ಸೊ ಇವೆಲ್ಲವನ್ನ ಯೂಸ್ ಮಾಡ್ಕೊಂಡು, ಈ ಎಲ್ಲ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಸ್ಟೀಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಓಕೆನಾ. ಸಿಮೆಂಟೇಷನ್ ಪ್ರಾಸೆಸ್ಸು, ಕ್ರೂಸಿಬಲ್ ಪ್ರಾಸೆಸ್ಸು ಅಥವಾ ಬೆಸ್ಮರ್ ಪ್ರಾಸೆಸ್ಸು, ಇವೆಲ್ಲವೂ ಭಾಳ ಇಂಪಾರ್ಟೆಂಟ್ ನೋಡಿ, ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾನೆ. ಇನ್ನು ರಾಟ್ ಐರನ್ ಬಂದರೆ ಪಡಲಿಂಗ್ ಫರ್ನೆಸ್ ಅಂತ ಹೇಳ್ತೀವಿ. PUDDLING, ಪಡಲಿಂಗ್ ಫರ್ನೆಸ್. ಪ್ಯೂರೆಸ್ಟ್ ಫಾರ್ಮ್ ಯಾವುದು, ರಾಟ್ ಐರನ್ ಆಗಿರುತ್ತೆ. ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್ ಆಗಿರುತ್ತೆ ಯಾವುದು, ರಾಟ್ ಐರನ್. ಇದರಲ್ಲಿ ಕಾರ್ಬನ್ ಪರ್ಸೆಂಟು 0.2%, ಇನ್ನು ಉಳಿಕಿರೋದೆಲ್ಲ ಐರನ್ ಇರುತ್ತೆ. ಎಷ್ಟು, 97.26% ಏನೋ ಇರುತ್ತೆ. ಅದು 98 ಅಂತ ಕೆಲವು ಕಡೆ ಕೊಟ್ಟಿರ್ತಾರೆ. 97 ಮೇಲಿತ್ತಂದರೆ ಅದು ರಾಟ್ ಐರನ್ನೇ ಆಗಿರುತ್ತೆ ನೋಡಿ, ನೆನ್ಪಿಟ್ಕೊಳ್ಳಿ. ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಬೇಕು, ಎಕ್ಸಾಮಲ್ಲಿ ಇವುಗಳನ್ನ ಕೇಳ್ತಾನೆ. ಇನ್ನು ಕೊನೆಯ ಪ್ರಶ್ನೆ ಒಂದಿದೆ, ಅದನ್ನು ಸಾಲ್ವ್ ಮಾಡಿಬಿಟ್ಟು ಎಂಡ್ ಮಾಡೋಣ. ದ ಕಲರ್ ಮಾರ್ಕ್ ಆನ್ ದಿ ಸರ್ಫೇಸ್ ಆಫ್ ಎ ಪ್ಯಾಟ್ರನ್ ನಾಟ್ ಟು ಬಿ ಮಷೀನ್ಡ್. ಸೊ ಪ್ಯಾಟ್ರನ್ ಮೇಲೆ ಡಿಫ್ರೆಂಟ್ ಕಲರ್ಸ್ನ ಮಾಡ್ತೀವಿ. ಮಷೀನ್ಡ್ ಸರ್ಫೇಸು ಅಂದರೆ ಮಷಿನಿಂಗ್ ಮಾಡಬೇಕಾಗಿರೋಂಥ ಸರ್ಫೇಸ್ಗೆ ಒಂದು ಕಲರ್ ಕೊಡ್ತೀವಿ. ಆ ಕಲರ್ನ ನೋಡಿ ನಾವೇನು ಐಡೆಂಟಿಫೈ ಮಾಡ್ತೀವಿ ಅಂದರೆ, ಈ ಸರ್ಫೇಸ್ ಮಷಿನಿಂಗ್ ಮಾಡಬೇಕು ಅಥವಾ ಈ ಕಾಂಪೊನೆಂಟ್ನ ಮಷಿನಿಂಗ್ ಮಾಡಬೇಕಂತ ಗೊತ್ತಿರುತ್ತೆ. ಒಂದು ವೇಳೆ ನೀವು ಇನ್ನೊಂದು ಕಲರ್ ಕೊಟ್ಟಿರ್ತೀರ, ರೆಡ್ಡು, ಬ್ಲ್ಯಾಕು, ಯೆಲ್ಲೋ, ಈ ಥರ ನಾವು ಕ್ಲಾಸಿಫೈ ಮಾಡಿದ್ವಿ. ಸೊ ಆ ಪ್ಯಾಟ್ರನ್ ಮೇಲೆ ನಾವು ಆ ಕಲರ್ನ ನೋಡಿದ್ದೆ, ಅದಕ್ಕೆ ಮಾಡಬೇಕಾಗಿರೋಂಥ ಇದನ್ನು ಮಾಡ್ತೀವಿ. ಕಲರೇ ಮಾಡಲಿಲ್ಲ ಅಂದರೆ ಅದು ಪಾರ್ಟ್ನಿಂಗ್ ಸರ್ಫೇಸ್ ಅಂತ ಹೇಳ್ತೀವಿ. ಸೊ ಈ ಥರ ಇದ್ದಾವೆ, ಅದನ್ನು ನಿಮ್ಗೆ ತಿಳಿಸ್ತೀನಿ. ನನಗೆ ಯಾವ್ಯಾವ ಕಲರಿಂದ ಬರ್ತೀವಿ ಅಂತಂದರೆ, ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರಲ್ಲ, ಇಲ್ಲೇ ಯೂಸ್ ಮಾಡ್ಕೊಳ್ತೀನಿ. ನನಗೇನಾದರೂ ಪ್ಯಾಟ್ರನ್ ಮೇಲೆ ಬ್ಲ್ಯಾಕ್ ಕಲರಿಂದ ಕೋಟ್ ಮಾಡಿದರೆ, ಬ್ಲ್ಯಾಕ್ ಕಲರಿಂದ ನೀವೇನಾದರೂ ಮೆನ್ಷನ್ ಮಾಡಿದರೆ, ಅದನ್ನು ನಾವು ಅನ್ಮಷಿನ್ಡ್ ಸರ್ಫೇಸ್ ಅಂತ ಹೇಳ್ತೀವಿ. ಅಥವಾ ಅಂದರೆ ಏನನ್ಬೋದು,
ಮಷಿನಿಂಗ್ ಬೇಡವಾದಂಥ ಕಾಂಪೊನೆಂಟ್ ಅಂತ ಅನ್ಬೋದು. ಸೊ ಬ್ಲ್ಯಾಕ್ ಸರ್ಫೇಸ್ನ ಅನ್ಮಷಿನ್ಡ್ ಸರ್ಫೇಸ್ ಅಂತ ಹೇಳ್ಬೋದು, ಅಥವಾ ಅನ್ಮಷಿನ್ಡ್ ಪಾರ್ಟ್ ಅಂತ ಹೇಳ್ಬೋದು. ಅನ್ಮಷಿನ್ಡ್ ಕಾಂಪೊನೆಂಟ್. ಸೊ ನಿಮಗೆ ಮಷಿನಿಂಗ್ ಬೇಡಪ್ಪ ಅಂತಂದರೆ ಅದು ನೀವು ಬ್ಲ್ಯಾಕ್ ಕಲರಿಂದ ಮಾರ್ಕ್ ಮಾಡಿರ್ತೀರ. ಅದೇ ಒಂದು ವೇಳೆ ರೆಡ್ ಕಲರಿಂದ ಆದರೆ ಮಷಿನ್ಡ್ ಸರ್ಫೇಸ್, ಇದು ಮಷಿನಿಂಗ್ ಮಾಡಬೇಕಾಗಿರೋಂಥ ಸರ್ಫೇಸ್, ಮಷಿನ್ಡ್ ಸರ್ಫೇಸ್. ಯಾವ ಸರ್ಫೇಸ್ನ ನೀವು ಮಷಿನಿಂಗ್ ಮಾಡಬೇಕಂತಿರ್ತೀರೋ, ಆ ಯಾವ ಕಾಂಪೊನೆಂಟ್ನ ಮಷಿನಿಂಗ್ ಮಾಡಬೇಕಂತಿರ್ತೀರೋ ಆ ಮಷಿನಿಂಗ್ ಸರ್ಫೇಸ್ನ, ಅಂದರೆ ಆ ಕಾಂಪೊನೆಂಟ್ನ ರೆಡ್ ಕಲರಿಂದ ಮಾರ್ಕ್ ಮಾಡ್ತೀವಿ. ಒಂದು ವೇಳೆ ಅದಕ್ಕೆ ನಾವು ಮಷಿನಿಂಗ್ ಬೇಡಪ್ಪ, ಇದಕ್ಕೆ ಹಿಂಗೆ ಬಿಡಬೇಕು ಅನ್ನೋದಿತ್ತು ಅಂತಂದರೆ, ಹಂಗೆ ಬಿಡಬೇಕಂದ್ರೆ ಮಷಿನಿಂಗ್ ಬೇಡ ಅಷ್ಟೇ ಇರಬೇಕು ಅನ್ನೋಂಗಿದ್ರೆ ಅದು ಬ್ಲ್ಯಾಕ್ ಕಲರ್ ಬಿಡ್ತೀವಿ. ಒಂದು ವೇಳೆ ನಿಮಗೆ ಯೆಲ್ಲೋ ಕಲರ್ ಇತ್ತಪ್ಪ ಅಂದರೆ, ಏನು ಯೆಲ್ಲೋ ಕಲರ್ ಬಂದು ಕೋರ್ ಪ್ರಿಂಟ್ಸ್ಗೆ ಯೂಸ್ ಮಾಡ್ತೀವಿ. ಕೋರ್ ಪ್ರಿಂಟ್ಸ್ ನೀವು ಏನಕ್ಕೆ ಯೂಸ್ ಮಾಡ್ತೀರಾ? ಕೋರ್ ಪ್ರಿಂಟ್ಸ್ನ ಹ್ಯಾಲೋ ಕಾಂಪೊನೆಂಟ್ಸ್, ಅಂದರೆ ಕಾಂಪೊನೆಂಟ್ಗಳ ಹ್ಯಾಲೋ ಪೊಸಿಷನ್ ಇತ್ತು ಅಂತಂದರೆ ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ, ನಮಗೇನು ಹ್ಯಾಲೋ ಪೊಸಿಷನ್ನ ಕಾಂಪೊನೆಂಟ್ಗಳಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಕೋರ್ ಪ್ರಿಂಟ್ಸ್ನ ಯೂಸ್ ಮಾಡ್ತೀವಿ. ಸೊ ನನಗೆ ಈ ಥರ ಕಾಂಪೊನೆಂಟ್ ಇತ್ತು, ಇದು ಹ್ಯಾಲೋ ಇರುತ್ತಂತ ಇಟ್ಕೊಳ್ಳಿ, ಇದೆಲ್ಲ ಅಲ್ಲೋ. ಸೊ ನನಗೆ ಒರಿಜಿನಲ್ ಕಾಂಪೊನೆಂಟ್ ಬೇಕು. ಇದೇ ಥರನೇ ಅಂದಾಗ ನಾವೇನು ಮಾಡ್ತೀವಿ, ಕೋರ್ ಪ್ರಿಂಟ್ಸ್ನ ಯೂಸ್ ಮಾಡಿಕೊಂಡು ಕಾಂಪೊನೆಂಟ್ ಒಳಗಡೆ ಹ್ಯಾಲೋ ಪೋರ್ಷನ್ಸ್ನ ಕ್ರಿಯೇಟ್ ಮಾಡ್ತೀವಿ. ಇನ್ನು ಒಂದು ವೇಳೆ ನೋ ಕಲರ್, ಯಾವುದೇ ಕಾರಣಕ್ಕೂ ಕಲರೇ ಕೊಟ್ಟಿಲ್ಲ, ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಪಾರ್ಟ್ನಿಂಗ್ ಸರ್ಫೇಸ್ ಅಂತ ಇಂಡಿಕೇಟ್ ಮಾಡ್ತೀವಿ. ಏನು ಪಾರ್ಟ್ನಿಂಗ್ ಸರ್ಫೇಸ್. ಸೊ ಪಾರ್ಟಿಂಗ್ ಸರ್ಫೇಸ್ ಏನು ಕಲರ್ ಇಲ್ಲ. ಯೆಲ್ಲೋ ಕಲರ್ ಇತ್ತಂದ್ರೆ ಏನು ಹ್ಯಾಲೋ ಸರ್ಫೇಸಸ್, ಅಂದರೆ ಕೋರ್ ಪ್ರಿಂಟ್ಸ್ಗೆ ಕೂಡಿಸೋದಕ್ಕೆ ನಾವೇನು ಮಾಡ್ತೀವಿ, ಯೆಲ್ಲೋ ಕಲರಿಂದ ಕೋಟ್ ಮಾಡ್ತೀವಿ. ರೆಡ್ ಕಲರ್ ಇತ್ತಂದರೆ ಮಷಿನಿಂಗ್ ಸರ್ಫೇಸು. ಬ್ಲ್ಯಾಕ್ ಕಲರ್ ಇದೆಯಪ್ಪ ಅಂದರೆ ಅದೇನು ಅನ್ಮಷಿನ್ ಸರ್ಫೇಸ್. ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಇನ್ನೂ ಬೇರೆ ಥರ ಇದ್ದಾವೆ, ಬಟ್ ಕಮ್ಮಿ ಕೇಳೋದು. ಏನು ಯೆಲ್ಲೋ ಬ್ಯಾಕ್ಗ್ರೌಂಡ್ ಇದ್ದು ಬ್ಲ್ಯಾಕ್ ಕಲರ್ ಸ್ಟ್ರಿಪ್ಸ್ ಇತ್ತು, ಅಥವಾ ಯೆಲ್ಲೋ ಬ್ಯಾಕ್ಗ್ರೌಂಡ್ ಇದ್ದು ರೆಡ್ ಕಲರ್ ಸ್ಟ್ರಿಪ್ಸ್ ಇತ್ತು, ಅದಕ್ಕೆ ಒಂಥರದ ಕೊಟ್ಟಿದ್ವಿ. ಅದು ಲೂಸ್ ಪೀಸಸ್ ಇತ್ತಪ್ಪ ಅಂತಂದರೆ ನಾವೇನಾದರೂ ಸೀಟಿಂಗ್, ಯಾವುದು ಲೂಸ್ ಪೀಸಸ್ಗೆ ಸೀಟಿಂಗ್ ಏನಾದ್ರು ಕೊಡಬೇಕಂದ್ರೆ ಆವಾಗ ನಾವೇನು ಮಾಡ್ತೀವಿ, ಯೆಲ್ಲೋ ಬೇಸ್ ಮೇಲೆ ರೆಡ್ ಕಲರ್ ಸ್ಟ್ರಿಪ್ಸ್ನ ಪ್ರೊವೈಡ್ ಮಾಡ್ತೀವಿ. ಒಂದು ವೇಳೆ ಲೂಸ್ ಕೋರ್ ಪ್ರಿಂಟ್ಸು ಅಥವಾ ಲೂಸ್ ಕೋರ್ ಪ್ರಿಂಟ್ಸ್ ಹೇಳಿದ್ನಲ್ಲ ಯೆಲ್ಲೋ ಕಲರ್ ಅಂತ ಹೇಳ್ಬಿಟ್ಟು, ಬೈ ಚಾನ್ಸ್ ನನಗೇನಾದರೂ ಯೆಲ್ಲೋ ಸ್ಟ್ರಿಪ್ ಇದ್ದು ಬ್ಲ್ಯಾಕ್ ಕಲರ್ ಯೆಲ್ಲೋ ಕಲರ್ದು ಬೇಸ್ ಇದ್ದು ಬ್ಲ್ಯಾಕ್ ಸ್ಟ್ರಿಪ್ಸು, ಯೆಲ್ಲೋ ಬೇಸು ಅಂದರೆ ಬ್ಯಾಕ್ಗ್ರೌಂಡ್ ಏನಿರುತ್ತೆ ಈ ಥರ ಇರುತ್ತೆ, ಈ ಥರ ಬ್ಯಾಕ್ಗ್ರೌಂಡ್ ಇರುತ್ತೆ. ಈ ಯೆಲ್ಲೋ ಬ್ಯಾಕ್ಗ್ರೌಂಡ್ ಮೇಲೆ ನಾನೇನಾದರೂ ರೆಡ್ ಕಲರ್ ಸ್ಟ್ರಿಪ್ಸ್ನ ಕೊಟ್ಟೆ, ಈ ಥರ ಸ್ಟ್ರಿಪ್ಸ್ನ ಕೊಟ್ಟೆ, ಆವಾಗ ಒಂಥರದ್ದು ಅಂತೀವಿ. ಈ ಥರ ಯೆಲ್ಲೋ ಬ್ಯಾಕ್ಗ್ರೌಂಡ್ ಇದ್ದು ರೆಡ್ ಕಲರ್ ಸ್ಟ್ರಿಪ್ಸ್ ಏನಾದ್ರು ಕೊಟ್ಟರೆ ಲೂಸ್ ಪೀಸಸ್ಗೆ ಸೀಟಿಂಗ್ ಪ್ರೊವೈಡ್ ಮಾಡೋದಕ್ಕಂತ ಅರ್ಥ. ಒಂದು ವೇಳೆ ಯೆಲ್ಲೋ ಕಲರ್ ಬ್ಯಾಕ್ಗ್ರೌಂಡೇ ಇದ್ದು ಆ ಬ್ಲ್ಯಾಕ್ ಕಲರ್ ಸ್ಟ್ರಿಪ್ಸ್ ಕೊಟ್ಟೆ, ನಾನೇನು ಬ್ಲ್ಯಾಕ್ ಕಲರ್ ಸ್ಟ್ರಿಪ್ಸ್ ಕೊಟ್ಟೆ ಅಂದರೆ ಅದರ ಅರ್ಥ ಏನಂತ ಹೇಳ್ಬೋದು ಅಂದರೆ ಅದು ಸ್ಟಾಪ್ ಆಫ್ಸ್ಗೆ ಪ್ರೊವೈಡ್ ಮಾಡ್ದಂಗೆ, ಸ್ಟಾಪ್ ಆಫ್ಸ್ನ ಇಂಡಿಕೇಟ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಈ ಥರ ಸ್ಟ್ರಿಪ್ಸ್ ಈ ಥರ ಕೊಡಲ್ಲ, ಡಯಾಗ್ನಲಲ್ಲಿ ಕೊಟ್ಟಿರ್ತೀವಿ. ಹೇಳಬೇಕಂದ್ರೆ ಸ್ಟ್ರೈಟ್ಸಾಗಿ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನು ಸ್ಟಾಪ್ ಆಫ್ಸ್ಗೆ ಯೂಸ್ ಮಾಡ್ತೀವಿ, ಸ್ಟಾಪ್ ಆಫ್ಸ್ನ ಇಂಡಿಕೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದನ್ನೇನು ಮಾಡ್ತೀವಿ, ಲೂಸ್ ಪೀಸಸ್ಗೆ ಸೀಟಿಂಗ್ ಕೊಡೋದಕ್ಕೆ, ಲೂಸ್ ಪೀಸಸ್ಗೆ ಸೀಟಿಂಗ್ನ ಪ್ರೊವೈಡ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಯೆಲ್ಲೋ ಬ್ಯಾಕ್ಗ್ರೌಂಡ್ ಮೇಲೆ ರೆಡ್ ಸ್ಟ್ರಿಪ್ಸ್ನ ಪ್ರೊವೈಡ್ ಮಾಡ್ತೀವಿ. ಇಷ್ಟೇ ನೋಡಿ ಕೇಳೋದು. ಸೊ ಎಕ್ಸಾಮಲ್ಲಿ ಇವೆಲ್ಲ ಇಂಪಾರ್ಟೆಂಟ್ ಅನಿಸಿದಾವೆ, ಅದಕ್ಕೆ ನಾನು ಇವುಗಳನ್ನೆಲ್ಲ ತೊಗೊಂಡಿದ್ದೀನಿ, ಕೆಲವೊಂದು ಸ್ಟೂಡೆಂಟ್ಸ್ ಕಳಿಸಿರೋದು. ಸೊ ಇಷ್ಟನ್ನೇ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಈಗ ಇನ್ನೊಂದು ಹೇಳಬೇಕು ಏನಂದರೆ, MCQ ಸೀರೀಸ್ನ ಒಂದು ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀವಿ. ಬರೀ MCQs ಮಾತ್ರ ಇದೆ. ಇವಾಗ ಇಲ್ಲಿ ಹೆಂಗೆ ಸಾಲ್ವ್ ಮಾಡ್ತಿದ್ದು ಅದೇ ಥರನೇ MCQs ಒಂದು 1200 MCQ ಸಾಲ್ವ್ ಮಾಡಿಬಿಟ್ಟು ಕಂಟೆಂಟ್ನ ಅಪ್ಲೋಡ್ ಮಾಡ್ತಾಯಿದ್ವಿ. ಸೊ ಯಾರಿಗೆಲ್ಲರಿಗೂ ಇಂಟ್ರೆಸ್ಟ್ ಇದೆ, ಈ ಟೈಮಲ್ಲಿ ಥಿಯರಿ MCQ ಎಲ್ಲ ಓದೋಕ್ಕಾಗಲ್ಲ ಅಂತನೋರಿಗೆ ಬರೀ MCQs ಕೂಡ ಒಂದು ಕೋರ್ಸ್ ಇದೆ. ಸೊ ಆ ಕೋರ್ಸ್ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಅವರು ಅದನ್ನು ಬೈ ಮಾಡೋದಕ್ಕೆ ಈ ನಂಬರ್ಗೆ ಕಾಲ್ ಮಾಡಿ, 9964600913 ಈ ನಂಬರ್ಗೆ ಕಾಲ್ ಮಾಡಿದ್ರೆ MCQ ಸೀರೀಸಿನ ಒಂದು ಕೋರ್ಸ್ನ ಬೈ ಮಾಡಬೇಕು ಅನ್ನೋರು ಈ ನಂಬರ್ ಕಾಲ್ ಮಾಡಿಬಿಟ್ಟು ಆ MCQ ಸೀರೀಸಲ್ಲಿ ಏನಿದೆ ಏನು ಕತೆ ಅಂತ ಕೇಳ್ಬೋದು. ಯಾಕಂದರೆ ಟೈಮ್ ಕಮ್ಮಿ ಇದೆ, ಲಾಸ್ಟ್ ಮೂಮೆಂಟ್ ಎಂಡ್ ಪ್ರಿಪ್ರೇಷನ್ ಅಲ್ವಾ. ಸೊ ಆ ಕೋರ್ಸ್ ನಿಮಗೆ ಸೂಟಬಲ್ ಅನಿಸ್ಬೋದು. ಅದು ಒಂದು ಸ್ವಲ್ಪ ಕಮ್ಮಿ ಪ್ರೈಸಲ್ಲಿದೆ, ಈಸಿಯಾಗಿ ಇದು ಮಾಡ್ಕೋಬೋದು. ಸೊ ಇಷ್ಟನ್ನೇ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.